ಎಲ್ಲರಿಗೂ ನಮಸ್ಕಾರ. ಈ ದಿನ ಒಂದು ಸಾಮಾನ್ಯವಾದ ವಿಷಯ ಕುರಿತು ಚರ್ಚಿಸಬೇಕಂತ ತಮ್ಮ ಮುಂದೆ ಬಂದಿದ್ದೇನೆ. ಇದು ದುಡಿಮೆಯ ದಾರಿ ಮತ್ತು ಜೀವನ, ಈ ವಿಷಯ ಕುರಿತು. ಈಗ ಆಧುನಿಕ ಕಾಲದಲ್ಲಿ ಸಾಕಷ್ಟು ವಿದ್ಯಾವಂತರು ಪ್ರತಿ ವರ್ಷ ಹೊರಗಡೆ ಬರ್ತಾ ಇದ್ದಾರೆ. ಅದರಲ್ಲಿ ವೃತ್ತಿ ಶಿಕ್ಷಣಾಧಾರಿತ ವಿದ್ಯಾರ್ಥಿಗಳು ಅವರು ಸಹಸ್ರ ಸಂಖ್ಯೆಯಲ್ಲಿ ಬಂದು ಇವತ್ತು ಸಾಫ್ಟ್ವೇರ್ ಕಂಪನಿಗಳಲ್ಲಿ ಮತ್ತು ಇನ್ನು ಬೇರೆ ಬೇರೆ ರೀತಿಯ ನಗರ ಪಟ್ಟಣದ ಕಂಪನಿಗಳಲ್ಲಿ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶಗಳನ್ನು ಪಡೆದು ಅವರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಿದ್ದಾಗ್ಯೂ ಅವರು ಕೂಡ ಬದುಕಿನಲ್ಲಿ ಒಂದು ವಿವಾಹದ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ. ಅದು ನಾನು ಒಂದು ಸಾಧು ಲಿಂಗಾಯತ ವಧುವರ ಸಮಾಗಮ ಅಂತ ಒಂದು ವಾಟ್ಸಪ್ ಗ್ರೂಪ್ ನಡೆಸ್ತಾ ಇರೋದ್ರಿಂದ ನನಗೆ ಅದರ ಒಂದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ನನಗೆ ಇದೆ. ಇನ್ನು ಹಳ್ಳಿಗಾಡಿನ ಜನ, ಯುವಕರು, ಅದರಲ್ಲೂ SSLC ನಂತರ SSLCಗೆ ಓದನ್ನು ಮುಕ್ತಾಯಗೊಳಿಸಿರ್ತಕ್ಕಂಥವ್ರು ಅಥವಾ PUCಯನ್ನು ಓದಿ ಆ ನಂತರ ಶಿಕ್ಷಣ ಬೇಡ ಅಂತೇಳಿ ಶಿಕ್ಷಣವನ್ನು ತೊರೆದಂಥವರು, ಇಂಥ ಒಂದು ವಿದ್ಯಾರ್ಥಿ ವರ್ಗ ಅಂದರೆ ಪದವಿ ಅರ್ಧಂಬರ್ಧ ಪದವಿ ಮಾಡಿರೋರು ಅಥವಾ ಪದವಿಯನ್ನು ಪೂರ್ಣ ಮುಗಿಸಿ ಮುಂದೆ ಪೋಸ್ಟ್ ಗ್ರಾಜ್ಯುಯೇಷನ್ಗೆ ಹೋಗದೇ ಇರೋರು ಅಥವಾ B.Ed ಮತ್ತೊಂದು ಮಾಡದೇ ಇರೋರು, ಇಂಥದ್ದೊಂದು ದೊಡ್ಡ ವರ್ಗ ನಮ್ಮ ಕಣ್ಮುಂದೆ ಇದೆ. ಅವರಿಗೆ ಕೆಲವರು ಕೃಷಿಯನ್ನು ಅವಲಂಬಿಸಿ ಚೆನ್ನಾಗಿ ದುಡಿತಾ ಇದ್ದಾರೆ. ಚೆನ್ನಾಗಿ ದುಡಿದ್ರು ಕೂಡ ಅವರಿಗೆ ಇದೇ ವಿವಾಹದ ಸಮಸ್ಯೆ, ಅವರಿಗೆ ಹುಡುಗಿಯರು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ಅಲ್ಲಿ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ. ಇನ್ನ ಈ ಅರ್ಧಂಬರ್ಧ ಓದ್ಕೊಂಡವರು ಕೆಲವು ಏನೋ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಕೆಲಸಗಳನ್ನ ಹುಡ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ನಾನು ಲೆಕ್ಕಿಸಿ ಕೆಲವು ಜೀವನ ಕಟ್ಟಿಕೊಳ್ಳೋದ್ರ ಬಗ್ಗೆ ಕೆಲವು ವಿಚಾರಗಳನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅನೇಕ ಜನ ಯೂಟ್ಯೂಬ್ಗಳು ಮಾಡ್ತಾರೆ, ಅವರವರ ಎಕ್ಸ್ಪೆರಿಮೆಂಟ್ ಅನ್ನು ಅವ್ರು ಹೇಳ್ತಾರೆ. ಕೆಲವರು ತೋಟ ಮಾಡ್ತಾರೆ, 1 ಎಕರೆಯಲ್ಲಿ ಇಷ್ಟು ಲಕ್ಷ ಬೆಳೆದೆ ಅಷ್ಟು ಲಕ್ಷ ಬೆಳೆದೆ ಅಂತ ಹೇಳ್ತಾರೆ. ಇವೆಲ್ಲ ಒಂದು ಕಡೆ ಇದ್ದೇ ಇದೆ. ಒಂದು ಬದುಕಿನ ರೀತಿ ನೀತಿ ಜೊತೆಗೆ ಒಂದು ಉದ್ಯೋಗದ ಸಮಸ್ಯೆಯನ್ನು ಕೂಡ ನಾವು ಬಗೆಹರಿಸಿಕೊಂಡು ನಾವು ಸ್ವತಂತ್ರವಾದ ದಾರಿಯಲ್ಲಿ ಜೀವನವನ್ನು ಎತ್ತಿ ನಿಲ್ಲಿಸಿಕೊಳ್ಳಬೇಕಾದರೆ ಇದು ಬಹಳ ಕಷ್ಟಕರವಾದ ಕೆಲಸ. ಈಗ ಶ್ರೀಮಂತರಿಗೆ ಇದು ಸಮಸ್ಯೆ ಆಗಿರಲಾರದು. ಅಲ್ಲಿ ಬೇಕಾದಷ್ಟು ಅವರು ಆಳು ಕಾಳ ಇರ್ತಾರೆ. ಅವ್ರಿಗೇನು ವೈಯಕ್ತಿಕ ಸ್ವಂತ ವ್ಯಕ್ತಿತ್ವ ಇಲ್ಲದೆ ಇದ್ರು ಬೇರೆ ಅವರ ಕಾರ್ಕೋನ್ಕಿ ಮುಖದಲ್ಲಿನೇ ಅವರ ವ್ಯಕ್ತಿತ್ವದ ದೋಷಗಳು ಮುಚ್ಚೋಗ್ಬಿಡ್ತವೆ. ಸಾಹುಕಾರನ ಲೆಕ್ಕ ಬರೀಕ್ ಬರದೇ ಇದ್ರು ಅಲ್ಲಿ ಕಾರ್ಕೋನ್ ಲೆಕ್ಕ ಬರಿತಾನೆ, ಅಥವಾ ಇನ್ನೊಂದೇನೋ ಅವನು ಒಟ್ಟು ಒಂಥರ ಬೆದರು ಬೊಂಬೆ ತರ ಇರ್ತಾನೆ ಅವನು. ಇಲ್ಲಿ ಸ್ವಲ್ಪ ಕೆಳವರ್ಗ, ಮಧ್ಯಮ ವರ್ಗ, ಕೆಳ ಮಧ್ಯಮ ವರ್ಗ, ಇವ್ರ ಸಮಸ್ಯೆ ಈ ತರ ಮುಚ್ಚಿಡಕ್ಕಾಗಲ್ಲ. ಅವರ ಗುಣ ಅವಗುಣ ಎರಡೂ ಹೊರಗಡೆ ಬೀಳ್ತವೆ. ಎರಡಕ್ಕೂ ಒಂದು ಮೌಲ್ಯ ನಿಷ್ಕರ್ಷೆ ನಮ್ಮ ಸಮಾಜದಲ್ಲಿ ನಡೀತೈತಿ. ಅದರಲ್ಲೂ ಬಹಳ ಮುಖ್ಯವಾಗಿ ಪುರುಷರ, ಗಂಡು ಮಕ್ಕಳ ಮೌಲ್ಯ ನಿಷ್ಕರ್ಷೆ ಆಗ್ತಕ್ಕಂಥದ್ದು ಹೆಣ್ಣು ಗಂಡುಗಳ ಒಂದು ಕೊಡುಕೊಳೆಯ ಸಂದರ್ಭದಲ್ಲಿ. ಅಂದ್ರೆ ಒಬ್ಬ ಹುಡುಗ ಅವನು ಹೊರಗಡೆ ಹೋಗಿ ತನ್ನ ಮದುವೆಗೆ ತನಗೆ ಬೇಕಾದಂಥ ಒಂದು ಜೀವನ ಸಂಗಾತಿಯನ್ನು ಹುಡುಕೊಳ್ಳಿಕ್ಕೆ ಹೋದಾಗ ನಿಜವಾದ ವ್ಯಕ್ತಿತ್ವದ ಅಗ್ನಿ ಪರೀಕ್ಷೆಯನ್ನು ಅವಾಗ ಎದುರಿಸ್ತಾನ ಅವನು. ನನಗೆ ಅನುಭವ ಇರುವಂತೆ ಒಬ್ಬ ಪುರುಷನಿಗೆ 100 ಗುಣಗಳಿದ್ರೂ ಸಾಲದು, ಮತ್ತೆ ಮೇಲೆ ಇನ್ನೊಂದು ಬೇಕು ಅಂತ. ಅಂದ ಚಂದ ಇದೆ, ಸದಿ ವಿದ್ಯಾವಂತನೇ, ಅಂದ ಚಂದ ಇದೆ, ವಿದ್ಯಾವಂತ ಆಗಿದ್ದಾನೆ, ಅವನಿಗೆ ಆಸ್ತಿ ಇದೆಯೇ, ಆಸ್ತಿನೂ ಇದೆ, ಅವನು ಒಳ್ಳೆ ಸದ್ಗುಣಸ್ಥನೇ, ದುಡಿತಾ ಇದ್ದಾನ, ಅವನು ಸದ್ಗುಣಸ್ಥ ದುಡಿತಾ ಇದ್ದಾನೆ, ಎಷ್ಟು ಇನ್ಕಮ್ ಬರ್ತದ ಅವನಿಗೆ 1 ವರ್ಷಕ್ಕೆ, ಅವನಿಗೆ ಇನ್ನೇನಾದ್ರೂ ಬೇರೆ ಹವ್ಯಾಸಗಳದವ, ಕುಡಿಯೋ ಚಟ ಮತ್ತೊಂದು ಇತ್ಯಾದಿ,
ಅಥವಾ ಯಾರನ್ನಾದ್ರೂ ಪ್ರೇಮಿಸಿದ್ದಾನ? ಇಂಥವು ಏನೇನೋ ನೂರಾರು ಪ್ರಶ್ನೆಗಳು. ಅವು ಕೇಳಬಾರ್ದು ಅಂತ ಹೇಳಲ್ಲ, ಆದ್ರೆ ಒಬ್ಬ ಹುಡುಗನಿಗೆ ಬಹಳ ದೊಡ್ಡ ಸವಾಲು ಅಂದ್ರೆ ಎಲ್ಲ ಸದ್ಗುಣಗಳನ್ನು ಬೆಳೆಸಿಕೊಂಡಾಗೂ ಮತ್ತೊಂದು ಮೈನಸ್ ಪಾಯಿಂಟ್ ಅವನಿಗೆ ಕಾಡ್ತಾ ಇರ್ತದೆ. ಆ ಈಗ ಎಲ್ಲ ಇದೆ, ಇಲ್ಲಪ್ಪ ಹುಡುಗ ಬಹಳ ಒಳ್ಳೆನು, ಓದ್ಕೊಂಡಿದ್ದಾನೆ, ಬುದ್ಧಿವಂತ, ಸ್ವಂತ ಜೀವನ ಕಟ್ಟಿಕೊಂಡು ಬೆಳೆಸ್ಕೊಳ್ತಕ್ಕಂಥ ಶಕ್ತಿ ಇದೆ, ಆದರೆ ಅವನಿಗೆ ಆಸ್ತಿ ಭಾಳ ಇಲ್ಲ, ಮನೆ ಭಾಳ ಸಣ್ಣದು, ಅವ್ರ ಮನೆಯಲ್ಲಿ ಇನ್ನೂ ತಂಗಿಯರು ಅವರೆಲ್ಲ ಮದುವೆ ಮಾಡೋಂಥ ಸ್ಥಿತಿಯಲ್ಲಿದ್ದಾರೆ, ಹಾಗಾಗಿ ಜೀವನದ ಹೊರೆ ಸಂಸಾರ ಭಾಳ ದೊಡ್ಡದಿದೆ. ಹೀಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವನನ ಎದುರಿಸುವ ಮತ್ತು ಬದುಕನ್ನು ಕಟ್ಟಿಕೊಳ್ಳುವ ಒಂದು ದಿಟ್ಟ ನಿರ್ಧಾರಕ್ಕೆ ನಾವು ಗಂಡಸರು ಬರಬೇಕಾಗ್ತದೆ. ಇದಕ್ಕೆ ನನ್ನದೇ ವೈಯಕ್ತಿಕ ಅನುಭವ ಇದೆ. ನಾನು ಅದನ್ನ ಹೇಳಿದ್ರೆ ನನ್ನ ಜೀವನ ಚರಿತ್ರೆ ಹೇಳಿದಂಗೆ ಆಗ್ತದೆ, ಅದರಿಂದ ನಾನು ಅದನ್ನು ಹೇಳಕ್ ಹೋಗಲ್ಲ. ನಾವು ಏಕಲವ್ಯ ಮಾರ್ಗವನ್ನ ಅನಿವಾರ್ಯವಾಗಿ ಹಿಡಿಯುವ ಪ್ರಸಂಗ ಮತ್ತು ಅದನ್ನು ಎದುರಿಸುವ ಪ್ರಸಂಗ ಬಂದೇ ಬರ್ತೈತಿ. ಪ್ರತಿಯೊಬ್ಬರು ಅದಕ್ಕೆ ಸಿದ್ಧರಾಗಲೇಬೇಕಾಗ್ತದೆ. ಇಲ್ಲಿ ಮೊದಲನೇದು ನಾನು ಹೇಳ್ತಕ್ಕಂಥದ್ದು, ಮೊದಲನೆಯದು ಏನಂದ್ರೆ, ನಾವು ಕೆಲಸದ ಬಗ್ಗೆ ಇದು ಸಣ್ಣ ಕೆಲಸ, ಇದು ದೊಡ್ಡ ಕೆಲಸ, ಇದು ಮಾಡಬಾರ್ದು, ಇದು ಮಾಡಬೇಕು, ಈ ಥರದ ಭೇದ ಭಾವ, ಡಿಸ್ಕ್ರಿಮಿನೇಷನ್ ಅಂದ್ರೆ ಕೆಲಸದ ಬಗ್ಗೆ, ಕಾಯಕದ ಬಗ್ಗೆ ನಾವು ಭೇದ ಭಾವವನ್ನು ಮೊದಲು ಬಿಡಬೇಕು. ಎರಡನೇದು, ನಾವು ಮೊದಲೇ ಒಂದು ಜೀವನದ ಒಂದು ಪ್ಲಾನ್ ಅನ್ನು ನಾವು ಸರಿಯಾದ ರೀತಿಯಲ್ಲಿ ಮನಸ್ಸಲ್ಲಿ ಇಟ್ಕೊಂಡು, ಯಾವಾಗ ನಾವು SSLC ದಾಟಿ PUC ಲೆಕ್ಕಕ್ಕೆ ಬರ್ತಿದೀವಿ, ನಮ್ಮ ಬದುಕಿನ ಭವಿಷ್ಯ ನಮಗೆ ಗೊತ್ತಿರಬೇಕು, ಅದನ್ನು ಗೊತ್ತು ಮಾಡ್ಕೋಬೇಕು. ನಾವು ಎಲ್ಲಾ ತಂದೆ ತಾಯಿಗಳು ಮಕ್ಕಳ ಜೀವನವನ್ನ ಸರಿಯಾದ ರೀತಿಯಲ್ಲಿ ರೂಪಿಸುವ ರೀತಿಯಲ್ಲಿ ಅವರಿಗೆ ಗೈಡ್ ಮಾಡ್ತಾರೆ, ಅವ್ರಿಗೆ ಪ್ರೋತ್ಸಾಹ ಮಾಡ್ತಾರೆ, ಅಥವಾ ಅಂಥದ್ದೊಂದು ವ್ಯವಸ್ಥೆ ಕಲ್ಪಿಸ್ಕೊಡ್ತಾರೆ ಅನ್ನುವ ಗ್ಯಾರಂಟಿ ಯಾರಿಗೂ ಇಲ್ಲ. ನಾವು ಅದನ್ನ ನಿರೀಕ್ಷೆ ಮಾಡ್ಬೇಕಾಗಿಲ್ಲ. ಎಷ್ಟೋ ಬಹಳ ರೆಸ್ಪಾನ್ಸಿಬಲ್ ಫಾದರ್ ಅಂತಕ್ಕಂಥವ್ರು ಬಹಳ ಅಪರೂಪ ನಮ್ಮ ಸಮಾಜದಲ್ಲಿ. ಬಹಳ ಜವಾಬ್ದಾರಿಯುತ ತಂದೆ ಅಂತೀವಲ್ಲ ನಾವು. ಜವಾಬ್ದಾರಿಯುತ ತಂದೆ ಅಂದ್ರೆ ಅವನು ತನ್ನ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಅವರಿಗೆ ಏನು ಶಿಕ್ಷಣ ಕೊಡಿಸ್ಬೇಕೋ, ತನ್ನ ಯೋಗ್ಯತೆ ಏನೈತೋ ಅಷ್ಟು ಶಿಕ್ಷಣವನ್ನು ಕೊಡಿಸಿ ಅವರಿಗೆ ಸರಿಯಾದ ಜೀವನದ ಮಾರ್ಗದರ್ಶನ ಮಾಡಿ ಅವ್ರ ಕಾಲ ಮೇಲೆ ಅವ್ರನ್ನ ನಿಲ್ಲುವಂತೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಏನಿರ್ತಾನಲ್ಲ, ಅವನು ನಿಜವಾದ ಜವಾಬ್ದಾರಿಯುತ ತಂದೆ. ಅವನು ಕೂಲಿಕಾರನಿರ್ಲಿ, ಅವನು ಸ್ವಲ್ಪ ವ್ಯವಸಾಯಸ್ಥನಿರ್ಲಿ, ಅಥವಾ ಇನ್ನೊಬ್ಬ ವ್ಯಾಪಾರಸ್ಥನಿರ್ಲಿ, ಬೇರೆ ಯಾರೇ ಇರಲಿ, ಆದ್ರೆ ಜೀವನದ ಗೊತ್ತು ಗುರಿಗಳನ್ನೇ ಹೇಳಿದೆ, ಅವ್ರಿಗೆ ಏನು ಅವ್ರ ಬೇಕು ಬೇಡಿಕೆ ಅನ್ನೋದನ್ನು ಕೇಳಿದೆ, ಇವನ್ ಏನಾಗ್ತಾನೆ, ಇವನ್ ಏನ್ ಮಾಡ್ಬೇಕು, ಅವನ ಅಪೇಕ್ಷೆ ಏನಿದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳದೆ, ಯಾವುದನ್ನು ಮಾಡದೆ ಸುಮ್ಮನೆ ಅವ್ರ ದಾರಿಗೆ ಅವ್ರನ್ನ ಬಿಟ್ಟು ಹೆಂಗ್ ಬೇಕಂಗೆ ಅವ್ರನ್ನ ಬೆಳೆಯಕ್ ಬಿಟ್ಟು, ಆಮೇಲೆ ಅದೇನು ಪೂರ್ಣ ಮರ ಮೈ ಮೇಲೆ ಬಿದ್ದ ಮೇಲೆ ಒದ್ದಾಡ್ತಾರಲ್ಲ, ಆ ತರ ವಿಲವಿಲ ಒದ್ದಾಡ್ತಕ್ಕಂಥ ತಂದೆ ತಾಯಿಗಳು ಸಾಕಷ್ಟು ಜನ ಇದ್ದಾರೆ. ಅದು ವಿವೇಕ ಅಲ್ಲ. ಮೊದಲೇ ಅವರ ಮಕ್ಕಳಿಗೆ ನಾವು ಇಂಥ ಬದುಕನ್ನ ಕಲ್ಪಿಸಿಕೊಡ್ಬೇಕು. ಆದಷ್ಟು ಅವನ ಇಂಟ್ರೆಸ್ಟ್ ಏನಿದೆ, ಅವನ ಯೋಗ್ಯತೆ ಏನಿದೆ, ಅವನು ಏನಾದ್ರೂ ಕರಕುಶಲ ಕೆಲಸ ಮಾಡೋ ಶಕ್ತಿ ಐತಾ ಅವನಿಗೆ, ಅಥವಾ ಆ ಕಡೆ ಒಲವು ಐತಾ, ವ್ಯಾಪಾರ ಮಾಡೋ ಕಡೆ ಒಲವು ಐತಾ, ಕೃಷಿಯ ಕಡೆ ಒಲವು ಐತಾ, ಅಥವಾ ಅವನು ಓದಿ ನೌಕರಿ ಪಡ್ಕೋಬೇಕು ಅಂತ ಏನಾದ್ರು ಆಸೆ ಇಟ್ಕೊಂಡಿದಾನ, ಇವನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಓದಿ ನೌಕರಿ ಮಾಡ್ಕೊಂತಾನೆ, ನೌಕರಿ ಹುಡುಕಾಡ್ತಾನೆ, ಅವನು ಆ ಪ್ರಯತ್ನದಲ್ಲಿ ಅಂದ್ರೆ ಅವ್ನು ಓದಿಸ್ಬೇಕು. ಅವನಿಗಿಲ್ಲ, ಅವನು ಬೇರೆ ಏನೋ ವೃತ್ತಿ ಮಾಡ್ತಾ ಇದ್ದಾನೆ ಅಂದ್ರೆ, ಇವತ್ತು ITI ಅಂತಾರೆ, ಡಿಪ್ಲೊಮಾ ಅಂತಾರೆ, ಬೇರೆ ಏನೋ ಕೋರ್ಸ್ಗಳನ್ನು ಓದಿಸ್ಬೇಕು, ಅವ್ರನ್ನ ಆ ಮಾರ್ಗದಲ್ಲಿ ಒಂದು ದುಡಿಮೆಯ ದಾರಿಗೆ ಹಚ್ಚೋ ಪ್ರಯತ್ನ ಮಾಡಬೇಕು. ನಾವು ಈಗ ಬೇರೆ ಯಾವುದೋ ಸಂಘ ಸಂಸ್ಥೆ, ಸರ್ಕಾರಿ ನೌಕರಿ, ಇವೆಲ್ಲ ಆಶ್ರಯ ನಾವು ನೆನಪಲ್ಲಿ ಇಟ್ಕೊಂಡಿರ್ತೀವಿ ನಿಜ, ಆದ್ರೆ ಅವು ಎಲ್ಲರಿಗೂ ಸಾಧ್ಯವೇ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದು ಎಲ್ಲರಿಗೂ ಕೆಲವೊಮ್ಮೆ ಸಾಧ್ಯ ಆಗಲ್ಲ. ಮತ್ತೆ ಅವಾಗ ಏನ್ ಮಾಡ್ಬೇಕು, ನಾವು ನಮ್ಮ ಸ್ವಂತ ಕಾಲ ಮೇಲೆ ನಿಲ್ಲೋ ಪ್ರಯತ್ನ ಮಾಡ್ಬೇಕು. ಅದು ಕೃಷಿ ಆಗಿರ್ಲಿ, ಅಥವಾ ಕೈಗಾರಿಕೆ ಆಗಿರ್ಲಿ, ವ್ಯಾಪಾರವೇ ಆಗಿರ್ಲಿ. ನಾವು ಮತ್ತೆ ಇವೇ ಇರೋದು ನಮ್ಮ ಮುಂದೆ ಆಯ್ಕೆ ಇಲ್ಲ. ಎಲ್ಲಿ ಸಲ್ಲದವರು ಅಲ್ಲಿ ಸಲ್ಲುವರಯ್ಯ. ಎಲ್ಲಿ? ಕೃಷಿಯಲ್ಲಿ. ನಮಗೆ ಏನಾದರೂ ಆಸ್ತಿ ಇದ್ರೆ ಆ ಆಸ್ತಿ, ಅದ್ರ ಜೊತೆಗೆ ಯಾರಾದ್ರೂ ಈಗ ನಮ್ಮಲ್ಲಿ ಕೋರು ಕೇಣಿ ಅಂತ ಮಾಡ್ತಾರೆ, ಬೇರೆಯವರ ಹೊಲಗಳನ್ನ ಗದ್ದೆಗಳನ್ನ ಇಟ್ಕೊಂಡು ಕೋರು ಕೇಣಿ ಅಂತ ಮಾಡಿಸ್ತಾ ಅದಕ್ಕೆ ಬೇಕಾದ ಏನಾದ್ರು ಸವಲತ್ತುಗಳನ್ನ, ನಾನು ಎಂತೆಂತ ಜನ ನೋಡಿದ್ದೀನಿ ಅಂದ್ರೆ, 1 ಎಕರೆ ಹೊಲ ಇರಲ್ಲ, ಅವರು ಟ್ರ್ಯಾಕ್ಟ್ರಿ ಸಾಲ ಎಂತ ಇವು ಅಂದ್ರೆ, ಈ ಚಿಟ್ ಫಂಡ್ಗಳು ಅಂತ ಇಂಥ ಕಡೆ ಕೆಲವು ಈಗ ಬೇರೆ ಬೇರೆ ಕೆಲವು ಫೈನಾನ್ಸ್ ಸಂಸ್ಥೆಗಳು ಅದಾವಲ್ಲ, ಆ ಸಂಸ್ಥೆಗಳು ಕೆಲವು ಪ್ರಕರಣದಲ್ಲಿದೆ ನೋಡ್ರಿ, ರಾಜ್ಯಾದ್ಯಂತ ಹೆಸರು ಮಾಡಿದಾವೆ, ಶೋಷಣೆಯ ಸಂಸ್ಥೆಗಳು ಅಂತ ಹೇಳ್ಬಿಟ್ಟು, ಅಂತ ಕಡೆ ವಾರ ಬಡ್ಡಿ, ತಿಂಗಳ ಬಡ್ಡಿ ಅಂತ ದುಡ್ಡು ತಗೊಂಬಂದು, ಟ್ರ್ಯಾಕ್ಟರ್ಗಳು ತಗೊಂಬಂದು ಅವನ್ನ ಕೇರಳ,
ಆಮೇಲೆ ಇನ್ನೊಂದ್ ಕಡೆ ಬಹಳ ದೂರ ದೂರ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ದುಡ್ಕೊಂಬಂದು ಕೊಯ್ಯೋ ಮಷಿನ್ಗಳು ತಗೊಂಡೋಗಿ ಅಲ್ಲಿ ದುಡ್ಕೊಂಬಂದು ಸಾಲ ತೀರಿಸಿ ಅದರಲ್ಲಿ ಮತ್ತೆ ಅಲ್ಪ ಉಳಿದವರು ಮತ್ತೆ ಬೇರೆ ಬೇರೆ ಟೈಮಲ್ಲಿ ಬೇರೆಯವ್ರ ಕೂಲಿ ಕೆಲಸಕ್ಕೆ ಬರ್ತಕ್ಕಂಥದ್ದನ್ನ ನಾನು ನೋಡಿದ್ದೀನಿ. ಅಂದ್ರೆ ಇವರು ಒಂದು ಬದುಕು ಕಟ್ಟಿಕೊಳ್ಳೋ ಪರಿಶ್ರಮಗಳೆಲ್ಲ ಇವು. ಅದರಲ್ಲಿ ಅವರ ದಡ್ಡತನಗಳು ಏನಾದ್ರೂ ಇರ್ಬಹುದು. ಈಗ ಸುಮ್ಮನೆ ಅನವಶ್ಯಕವಾಗಿ ಹೆಚ್ಚಿನ ಬಡ್ಡಿ ತಗೊಂಡು ಇವ್ರು ದುಡಿಯೋದೆಲ್ಲ ಅವನು ಬಡ್ಡಿ ಕೊಟ್ಟು ಮಾಲಕನಿಗೆ ಆಗ್ತದೆ. ಅದು ಅದ್ರ ಬದಲಿ ಬೇರೊಂದು ಮಾರ್ಗ ಹಿಡಿಬಹುದು, ಅಥವಾ ಅದೊಂದು ಸಾಹಸ ಅಂತ ತಿಳ್ಕೊಳ್ಳೋಣ ನಾವು. ಬಹಳ ಜನ ಅದಾರೆ, ನನ್ನ ಸಂಪರ್ಕದಲ್ಲಿರೋ ಜನ ಅನೇಕರಿದ್ದಾರೆ. ಅವರು ಏನಾದ್ರೂ ಮಾಡಿ ಸಾಲ ತೀರಿಸಿ ಅದನ್ನ ಗಾಡಿ ಕೊಯ್ಯೋ ಮಷಿನ್ನೋ ಟ್ರ್ಯಾಕ್ಟರ್ನೋ ತಮ್ಮದನ್ನಾಗಿ ಮಾಡಿಕೊಂಡು ಅದ್ರ ಮೇಲೆ ಒಂದು ಜೀವನ ಕಟ್ಟಿಕೊಳ್ತಾರೆ, ಅಥವಾ ಒಂದು ಸಂಸಾರ ನಡೆಸ್ತಾರೆ, ಒಂದು ಮನೆ ಮಾಡ್ತಾರೆ, ಏನೆಲ್ಲ ಸಾಹಸಗಳನ್ನ ಮಾಡ್ತಾರೆ. ಇದು ಒಂದ್ ಕಡೆ ನಾವು ನೋಡ್ತಾ ಇದೀವಿ. ಇನ್ನೊಂದ್ ಕಡೆ ಬಹಳ ದೊಡ್ಡ ದೊಡ್ಡ ಉದ್ಯಮಿಗಳು ದುಸ್ಸಾಹಸ ಮಾಡಕ್ ಹೋಗ್ಬಿಡ್ತಾರೆ. ಅವರು ದೊಡ್ಡ ದೊಡ್ಡ ಅಡ್ವೆಂಚರ್ ಮಾಡಕ್ ಹೋಗಿ ಕೋಟಿ 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 ಸಾಲ ಮಾಡಿ ಇತ್ತೀಚೆಗೆ ಸುಸೈಡ್ಗಳು ಮಾಡ್ಕೊಂಡು ನೋಡ್ತೀವಲ್ಲ ನಾವು. ಅವನೇನು ಹೆಸರು ಹೇಳಬೇಕಾಗಿಲ್ಲ, ಈಗಂತೂ ವಿಪರೀತ ಆಗಿದವು. ಕೋಟ್ಯಾಧೀಶ್ವರರು ದೊಡ್ಡ ಹೆಸರು ಮಾಡಿ 1000 ಜನರಿಗೆ ಉದ್ಯೋಗ ಕೊಟ್ಟಾನೆ, ಒಂದಿನ ಒಳಗೆ ಬಿದ್ದು ಸತ್ತೋಗ್ಬಿಡ್ತಾನೆ, ಇಲ್ಲ ವಿಷ ಕೂಡ ಸತ್ತೋಗ್ಬಿಡ್ತಾನೆ, ಇಲ್ಲ ಗುಂಡಾರ್ಸ್ಕೊಂಡು ಸಾಯ್ತಾನೆ. ಇಂಥವು ನಡೆದಿದ್ದಾವೆ. ಅವು ಅವು ದುಸ್ಸಾಹಸಿಗರಂತ ಅವರು. ಅಷ್ಟು ದುಸ್ಸಾಹಸ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಮ್ಮ ಜೀವನವನ್ನ ನಮ್ಮ ಕಾಲ ಮೇಲೆ ನಿಲ್ಲಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕು. ಅದಕ್ಕೆ ನಾ ಹೇಳೋದು ಏನಂದ್ರೆ, ಮೊದಲು ಪ್ರತಿಯೊಬ್ಬ ಯುವಕ ತನ್ನ ವಿದ್ಯಾಭ್ಯಾಸದ ಅವಧಿ ಏನಿರ್ತಲ್ಲ ಅಷ್ಟು ಅವಧಿ ಅವನು ಪೂರ್ಣ ವಿದ್ಯೆಗೆ ಮಾನ್ಯತೆಯನ್ನು ಕೊಟ್ಟು ಓದ್ಬೇಕು. ಫಸ್ಟ್ ನಮ್ಮ ಗ್ರಾಮೀಣ ಮಕ್ಕಳು ಏನ್ ಮಾಡ್ತಾವಂದ್ರೆ, ಒಂದು ಕಾಲು ಕಾಲೇಜ್ನಾಗ ಇನ್ನೊಂದು ಕಾಲು ಹೊಲದಾಗ ಅನ್ನಂಗೆ ಮಾಡ್ತಾರೆ. ಹಂಗೆ ಮಾಡಬಾರ್ದು. ಸ್ವಲ್ಪ ಪೂರ್ಣ ಅವಧಿ ಓದೋದು ಮುಗಿಯೋ ತನಕ ಏನೋ ಯಾವಾಗಾರ ಆರಾಮಿದ್ದಾಗ ಕೆಲ್ಸಕ್ಕೆ ಹೋಗ್ಲಿ ಬರ್ಲಿ, ಅದು ಬೇರೆ ವಿಚಾರ. ಆದ್ರೆ 90% ಅವರ ಕಾನ್ಸಂಟ್ರೇಷನ್ ವಿದ್ಯಾಭ್ಯಾಸದ ಮೇಲೆ ಇರಬೇಕು. ವಿದ್ಯಾಭ್ಯಾಸದಿಂದ ತಾವೇನಾದ್ರೂ ಮಾಡ್ತೀವಿ ಇಲ್ಲ ಅನ್ನೋದನ್ನ ಪೂರ್ಣ ಅವ್ರು ಕಂಡ್ಕೋಬೇಕು, ಪರಿಶ್ರಮ ಮಾಡಿ. ರಿಸಲ್ಟ್ ಬರ್ತವೆ, ಎಷ್ಟು ಪರ್ಸೆಂಟೇಜ್ BA ಆಯ್ತು, ಎಷ್ಟು ಪರ್ಸೆಂಟೇಜ್ B.Ed ಆಯ್ತು, ಅಥವಾ MA ಆಯ್ತು ಅನ್ನೋದನ್ನ ನೋಡ್ಕೋಬೇಕು. ಅವರು ಪರ್ಸೆಂಟೇಜ್ ಚೆನ್ನಾಗಿ ತಗೊಳಕ್ಕೆ ಪ್ರಯತ್ನ ಮಾಡಬೇಕು. ಆ ಮುಖಾಂತರ ಯಾವುದೋ ಸರ್ಕಾರಿ ಸಂಸ್ಥೆ ಅಲ್ಲಿ ಉದ್ಯೋಗಗಳನ್ನ ಗಿಟ್ಟಿಸ್ಕೊಂಡು ಏನಾದ್ರೂ ಮುಂದೆ ಜೀವನ ವ್ಯವಸ್ಥೆ, ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ಅದನ್ನ ಮಾಡೋದನ್ನ ಅವರು ಕಲಿಬೇಕು. ಇದಕ್ಕೆ ಬಹಳ ಅತ್ಯವಶ್ಯವಾದ ಜ್ಞಾನದ ಕೊರತೆಗಳು ಕೆಲವು ಇರ್ತವೆ. ನಮ್ಮ ಹಳ್ಳಿ ಗ್ರಾಮೀಣ ಮಕ್ಕಳಿಗೆ ಇಂಗ್ಲಿಷ್ ಭಾಷೆಯ ಕೊರತೆ ಇರ್ತೈತಿ. ಅದನ್ನ ಮೊದಲಿಂದಲೂ ಅವರು ಆಂಗ್ಲ ಭಾಷೆಯ ಮೇಲೆ ಹೆಚ್ಚಿನ ಒಲವನ್ನು ಬೆಳೆಸ್ಕೊಂಡು ಅದನ್ನ ಏನಾದ್ರೂ ಮಾಡಿ ಇಂಗ್ಲಿಷ್ ಪೇಪರ್ ತರಿಸೋದು, ಪುಸ್ತಕಗಳನ್ನ ಪಠ್ಯ ಪುಸ್ತಕಗಳನ್ನು ಓದೋದು. ಸಣ್ಣ ಮಕ್ಕಳು ಹೈಸ್ಕೂಲ್ ಪಠ್ಯ ಪುಸ್ತಕ ಕೂಡ ನಾನು ಡಿಗ್ರಿ ಓದ್ತಾ ಇದ್ದೀನಿ ಅಂದ್ರೆ ಪ್ರೈಮರಿ ಹೈಸ್ಕೂಲ್ ಪುಸ್ತಕ ಕೂಡ ಓದೋದನ್ನ ಕಲಿಬೇಕು, ಇಂಗ್ಲಿಷ್ ಬುಕ್. ಅದರಿಂದ ನಾಲೆಡ್ಜ್ ಬರ್ತದೆ. ಅದು ಹಂಗೆ ನಾವು ಇಂಗ್ಲಿಷ್ ಭಾಷಾ ಜ್ಞಾನ ಬೆಳೆಸ್ಕೊಂಡು ಅದರ ಎಬಿಲಿಟಿಯಿಂದ ನಮ್ಮ ಡಿಗ್ರಿಯಲ್ಲಿ ಮುಂದೆ PGಯಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಮಾಡಿಕೊಂಡು ನಾವು ಒಂದು ವೃತ್ತಿಗೆ ಪ್ರಯತ್ನ ಮಾಡಬೇಕು. ಅದು ಆಗದೆ ಹೋದಾಗ ಆಗ ಮುಂದೆ ಬೇರೆ ದಾರಿಗಳನ್ನ ನಾವು ಹುಡುಕೊಳ್ಳೋದನ್ನ ಕಲಿಬೇಕು. ಉದ್ಯೋಗ ಅವಕಾಶಗಳನ್ನ ನಾವು ಆದಷ್ಟು ಈ ರೀತಿ ಮೊದಲು ವಿದ್ಯೆಯಿಂದ ನಾವು ಪ್ರಾರಂಭ ಮಾಡಬೇಕು. ಅದಾಗ್ಲಿಲ್ಲ ಆಮೇಲೆ ಬೇರೆ ಕೌಶಲ್ಯ. ಈಗ ಕೆಲವರು ಡೈರಿ ಮಾಡ್ತಾರೆ. ಡೈರಿ ಮಾಡೋದಂದ್ರೆ ನಾನೇ ಹೋಗಿ ಏನೋ ಸ್ವಂತ ಏನೋ ಮಾಡಿಬಿಡೋದಲ್ಲ. ಡೈರಿ ಮಾಡಿರುವವರ ಅನುಭವಗಳನ್ನು ತಿಳ್ಕೋಬೇಕು. ಒಂದಲ್ಲ 4 ಕಡೆ ಹೋಗ್ಬೇಕು. ಅಲ್ಲಿ ನಿಂತು ಅವ್ರದ್ದು ಏನಂತ ಅವರ ಪೂರಾಪರ ವಿಚಾರವನ್ನ, ಚರಿತ್ರೆಯನ್ನ ಅವರಿಂದ ತಿಳ್ಕೋಬೇಕು. ಎಷ್ಟು ದನ ಸಾಕಿದ್ರೆ ಏನಾಗ್ತದೆ, ಎಷ್ಟು ಹೊರೆ, ಏನು ಎತ್ತ ಅಂತಂದು. ಅದಕ್ಕೆ ನಾನು ವೈಯಕ್ತಿಕ ನನ್ನ ಪರಿಶ್ರಮ ನಾನು ಎಷ್ಟು ಹಾಕಬಲ್ಲೆ, ಅಥವಾ ನನಗೊಬ್ಬನ ಅಸಿಸ್ಟೆಂಟ್ ಅಂತ ಇಟ್ಕೊಂಡ್ರೆ ಏನ್ ಮಾಡಬಲ್ಲೆ, ನನಗೆ ಸುತ್ತ ಮೇವಿನ ಸಮಸ್ಯೆ ಏನಿದೆ, ಅದನ್ನ ನೀಗಿಸೋಳಕ್ ನನಗೆ ಸಾಧ್ಯತೆ ಐತಾ, ಇದೆಲ್ಲ ನಾನು ಯೋಚನೆ ಮಾಡಿ ನನಗೆ 4 ದನ ಕಟ್ಲಕ್ ಸಾಧ್ಯ ಇದೆ ಅಂದ್ರೆ 4 ದನ ತರಬೇಕು. ಆಮೇಲೆ ಮತ್ತೆರಡು ತರಕ್ ಸಾಧ್ಯವಿದ್ರೆ ಮತ್ತೆರಡು ತಗೊಂಡ್ಬರ್ಬೇಕು. ಈ ರೀತಿ ಒಂದು ಡೈರಿಯನ್ನ ಮಾಡ್ತಾ ಹೋಗ್ಬೋದು. ಅಥವಾ ಯಾವುದೋ ಬೇರೆ ಒಂದು ಬಿಸ್ನೆಸ್, ಕೆಲವು ಕಿರಾಣಿ ಅಂಗಡಿ ಬಿಸ್ನೆಸ್ ಮಾಡ್ತಾರೆ. ಸಾಧ್ಯವಿದ್ರೆ ತಮ್ಮ ಹಳ್ಳಿನಲ್ಲಿ ಅದು ಮಾಡ್ಬೋದು. ಹೌದಾ? ಇದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ಮೊದಲು ಹೇಳಿದೆ, ಯಾವತ್ತು ನಾವು ಏಕಲವ್ಯ ಮಾರ್ಗದಲ್ಲಿ ಓದು ಅಭ್ಯಾಸಗಳನ್ನ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಇಟ್ಟು ಮಾಡೋದನ್ನ ಕಲಿಬೇಕು. ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಸೂತ್ರ ಹೇಳ್ತೀನಿ. ನಾನು ಇನ್ನೂ ವಿದ್ಯಾಭ್ಯಾಸ ಪಡ್ಕೊಳ್ಳೋ ಹಂತದಲ್ಲಿದ್ದೆ. ನಾನು ಇದು ಎಂಥದ್ದು, ಮೈಸೂರು ಯೂನಿವರ್ಸಿಟಿ ICC ಆ್ಯಂಡ್ CE ಮುಖಾಂತರ ನಾನು ಶಿಕ್ಷಣ ಪಡೆದಂಥವನು. ನನಗೆ ಯಾವುದೇ ಮೇಷ್ಟ್ರು ಇಲ್ಲ, ನಾನೇ ಸ್ವಂತ, ನನಗೆ ನಾನೇ ಮೇಷ್ಟ್ರು, ನನಗೆ ನಾನೇ ವಿದ್ಯಾರ್ಥಿ. ಆ ಮಾರ್ಗದಲ್ಲಿ ನಾನು ಶಿಕ್ಷಣವನ್ನು ಕಲ್ತಾನೆ. ಆಗ ನನ್ನ ಸುತ್ತ ಇರ್ತಕ್ಕಂಥ ಅನೇಕ ಜನಗಳು ಬಹಳ ಕೃಷಿಯಲ್ಲಿ ಬಹಳ ಮುಂದೋಗಿದ್ರು. ಅವರು ಅವತ್ತಿನ ಕಾಲಕ್ಕೆ ರೇಷ್ಮೆ ಬೆಳೆಯೋದು ಮತ್ತೇನೋ ಮಾಡ್ತಿದ್ರು ಅವರು.
ಅವ್ರು ಬಂದದೆಲ್ಲ ಹೇಳಿದಾಗ ನನ್ನ ಮನಸ್ಸಿನೊಳಗಡೆ ಒಂಥರ ಕರುಳಿಗೆ ಉಚ್ಚಿದಂಗೆ ಆಗೋದೇನೋ ಒಂದು ರೀತಿ. ಅಂದ್ರೆ ನನಗೆ ಇಷ್ಟೆಲ್ಲ ಬದುಕನ್ನು ಕಟ್ಕೊಳಕ್ ನನಗೆ ಸಾಮರ್ಥ್ಯ ಇಲ್ವಲ್ಲ, ಏನ್ ಮಾಡೋದು ಅಂತ. ಕೊನೆಗೆ ನನ್ನ ಮನಸ್ಸಿನಾಗೆ ಒಂದಿನ ಬಂದ ಆಲೋಚನೆ, ಅವರೆಲ್ಲ ಯಾವುದೋ ಒಂದು ಬೋರ್ವೆಲ್ ಹಾಕಿದ ನೀರಿನ ವಿಚಾರ ಮಾತಾಡ್ತಾ ಇರುವಾಗ ನಾನು ಹೇಳಿದೆ, ನೋಡಪ್ಪ ನಮಗೆ ಜಮೀನಿಲ್ಲ, ನಾವು ಎಲ್ಲಿ ಬೋರ್ ಹಾಕಕ್ಕಾಗಲ್ಲ, ನಾವು ನಮ್ಮ ತಲೆ ಒಳಗೆ ಬೋರ್ ಹಾಕೈತಿವಿ. ನೀವು ಅಲ್ಲಿ ಹೊರಗಡೆ ಭೂಮಿಯಾಗ ನೀರು ತೆಗಿತೀರಿ, ನಾವು ಇಲ್ಲಿ ಒಳಗಡೆ ತಲೆ ಒಳಗಿಂದ ಜ್ಞಾನದ ನೀರು ತೆಗೆದು ಅದರಿಂದ ನನಗೇನಾದ್ರೂ ಸಹಾಯ ಸಿಕ್ಕರೆ ಅದರಿಂದ ನಾನು ಬದುಕನ್ನು ಕಟ್ಕೊಂತೀನಿ ಅಂತ ನಾನು ಅವತ್ತ ಹೇಳಿದ ಮಾತಿದು. ಇದು ನಾಟಕದ ಮಾತಲ್ಲ, ಇದು ವಾಸ್ತವವಾಗಿ ನಾನು ಹೇಳಿರ್ತಕ್ಕಂಥ ಮಾತು. ಆಮೇಲೆ ಸ್ವತಃ ನಮ್ಮ ತಂದೆಗೆ ನಾನು ಬಹಳ ದೊಡ್ಡ ಒಂದು ಸವಾಲಿನ ಮಾತನ್ನು ಮಾತಾಡಿದ್ದೇನೆ, ನನ್ನ ಬದುಕನ್ನು ನಾನು ಕಟ್ಕೊಂತೀನಿ ಅಂತ ಹೇಳ್ಬಿಟ್ಟು. ಹೌದಾ? ಈಗ ಅದೆಲ್ಲ ನಾನು ಅವತ್ತು ಅಂದ್ರೆ ಈಗ 35 ವರ್ಷದ ಹಿಂದೆ ನಾನು ಮಾತಾಡಿದ ಮಾತುಗಳು ಅವು ಇವತ್ತೆಲ್ಲ ನೆನಸಾದ್ವು. 40 ವರ್ಷದ ಹಿಂದೆ ಮಾತಾಡಿರೋವು ಆ ಫೇಸ್ ಅನ್ನು ದಾಟಿ ನಾನು ಓದಿ, ನಾನು ಕೇವಲ ನೋಡ್ರಿ, ಒಬ್ಬ ಮನುಷ್ಯ ಸರಿಯಾದ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರೆ 6 ರಿಂದ 8 ವರ್ಷದಲ್ಲಿ ಇಡೀ ಅವನ ಜೀವನ ಚಿತ್ರನೇ ಚೇಂಜ್ ಆಗ್ಬಿಡ್ತದೆ. ಒಂದು ಏಕಾಗ್ರತೆ ಬೇಕು, ಒಂದು ಏಕಶ್ರದ್ಧೆ, ಸರಿಯಾದ ರೀತಿ ಒಂದು ಕಡೆ ನಾವು ಕೇಂದ್ರ ಗಮನವನ್ನಿಟ್ಟು ನಾನು ಓದ್ಬೇಕಂದ್ರೆ ಓದ್ಬೇಕು, ಅದ್ರ ಮೇಲೆನೆ ನಂದು ಫೈಟಿಂಗ್ ಏನಿದ್ರು ಮಾಡಬೇಕು. ಅದಾಗ್ಲಿಲ್ಲ, ವಿದ್ಯೆ ನಮಗೇನು ಲಾಸ್ ಅಲ್ಲ. ವಿದ್ಯೆ ಯಾವ ತರ ಅಂದ್ರೆ ಒಂದು ಸೋರೋ ಕೊಡಕ್ಕೆ ಈಗ ಮ್ಯಾಣ ಹಚ್ತಾರ ನೋಡ್ರಿ, ನೀರ್ ಸೋರ್ಬಾರ್ದು ಅಂತ ಹೇಳಿ ಒಂದು ಅಂಟು ಗಮ್ ಹಚ್ತೀವಲ್ಲ ಮ್ಯಾಣ ಅಂತ, ಆತರ ಮ್ಯಾಣ ಇದ್ದಂಗ ಅದು. ಜ್ಞಾನ ಅನ್ನೋದು ಒಂದು ಮ್ಯಾಣ ಇದ್ದಂಗ. ಬದುಕಿನಲ್ಲಿ ಎಲ್ಲೆಲ್ಲಿ ನಮ್ಮ ಸೋರಿಕೆಗಳು ಉಂಟಾಗ್ತಾವ ಅಲ್ಲಿ ಆ ಜ್ಞಾನದ ಮೇಣನ ಹಚ್ಕೊಂಡ್ಬಿಟ್ಟು ನಮ್ಮ ಜೀವನದ ಗಡಿಗೆ ಸೋರ್ದಂಗ ನಾವು ನೋಡ್ಕೊಂಡು ಮುಂದೆ ಹೋಗ್ಬೋದು. ಹಂಗಾಗಿ ವಿದ್ಯೆ ಯಾವ ಕಾರಣಕ್ಕೂ ಅದು ಜೀವನಕ್ಕೆ ಮೈನಸ್ ಅಲ್ಲ, ಪ್ಲಸ್ ಅದು. ನಾನು ಬೇರೆ ಕೃಷಿ ಮಾಡ್ಲಿ, ವ್ಯಾಪಾರ ಮಾಡ್ಲಿ, ಬೇರೆ ಏನೋ ಮಾಡ್ಲಿ, ಆದ್ರೆ ಕೃಷಿ ಮಾಡೋದು ಓದೋದು ಯಾಕೆ ಅಂತ ಪ್ರಶ್ನೆ ಹಾಕಬಾರ್ದು. ವ್ಯವಸಾಯ ಮಾಡೋನು 2, 2, 4 ಅಂತ ಹೇಳಕ್ ಬರ್ತದಲ್ಲ, ಹಂಗಾದ್ರೆ ಅವ್ನು ಹೆಚ್ಚಿನ ಗಣಿತ ಯಾಕೆ ಕಲಿಬೇಕು, ಅಥವಾ ಇನ್ನೊಂದು ಓದಿ ಅವನಿಗೆ ಡಿಗ್ರಿ ಹಾಕ್ಬೇಕು, ಅವ್ನಿಗೆ ಇಂಗ್ಲಿಷ್ ಹಾಕ್ಬೇಕು, ಈ ತರ ಯೋಚನೆ ಮಾಡಬಾರ್ದು. ಓದುವ ಅವಧಿಯಲ್ಲಿ ಸಂಪೂರ್ಣವಾಗಿ ನಾವು ಓದಬೇಕು. ಓದಿ ಆ ಓದಿನ ಮೇಲೆ, ನಮ್ಮ ಅರ್ಹತೆಯ ಮೇಲೆ ಕೆಲಸ ನಾವು ಸಂಪಾದಿಸ್ಕೊಳಕ್ ಸಾಧ್ಯವೇ? ನಾನು ಪ್ರೈಮರಿ ಮೇಸ್ಟರ್ ಆಗ್ಲಿ, ಅಥವಾ ಪ್ರೌಢಶಾಲೆಯ ಶಿಕ್ಷಕ ಆಗಲಿ, ಕಾಲೇಜಿನ ಉಪನ್ಯಾಸಕ ಆಗಲಿ, ಯೂನಿವರ್ಸಿಟಿ ಪ್ರೊಫೆಸರ್ ಆಗಲಿ, ಬೇರೆ ಏನಾಗಲಿ, ನನಗೆ ಅಷ್ಟು ಶಕ್ತಿ ಐತಾ ಇಲ್ಲ. ನಾನು ಸಂಪೂರ್ಣ ಎನರ್ಜಿಯನ್ನು ಅಲ್ಲಿ ಹಾಕಿ ನನ್ನನ್ನು ನಾನು ಪೂರ್ಣ ಆ ನಿಟ್ಟಿನತ್ತ ಸಿದ್ಧಗೊಳಿಸ್ಕೋಬೇಕು. ಸಿದ್ಧಗೊಳಿಸ್ಕೊಂಡು ಮುಂದೆ ನೌಕರಿಗೆ ಪ್ರಯತ್ನ ಮಾಡಬೇಕು. ಇದು ಒಂದನೇದು. ಇದು ಆಗ್ಲಿಲ್ಲಪ್ಪ, ನಾನು ಈಗ ಸಿದ್ಧಗೊಳಿಸ್ಕೊಳಕ ನನ್ನ ಕೈಲಿ ಆಗ್ಲಿಲ್ಲ, ಬಿಟ್ಬಿಡ್ಬೇಕು. ನಮ್ಮ ಲಿಮಿಟೇಷನ್ಸ್ ಅರ್ಥ ಅಷ್ಟೇ ಅಂತ. ಯಾಕಂದ್ರೆ ನಮ್ಮ ಶಕ್ತಿ ಮೀರಿ ನಾವೇನು ಮಾಡೋಕ್ಕಾಗಲ್ಲ. ಅದೇನೋ ಒಂದು ಕಟ್ಬಳ್ಳಿಯಿಂದ ಒಂದು ಗುಡ್ಡ ಕಟ್ಟಕ್ಕಾಗಲ್ಲ, ಗುಡ್ಡಕ್ಕೆ ಕಟ್ಬಳ್ಳಿ ಹಾಸಿದ್ರು ಅಂತ ಹೇಳಿ ಒಂದು ಮಾತಿದೆ. ಗುಡ್ಡಕ್ಕೆ ಕಟ್ಬಳ್ಳಿ ಹಾಸಿದ್ರು ಅಂತ, ಗುಡ್ಡಕ್ಕೆ ಕಟ್ಬಳ್ಳಿ ಹಾಸಿ ಕಟ್ಬಳ್ಳಿಯಿಂದ ಗುಡ್ಡ ಕಟ್ಟಕ್ಕಾಗಲ್ಲ ಅಲ್ವಾ? ಅದೆಂತದ ಮೊಣಕೈಲಿ ಅದೇನೋ ಅಳಿಯಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ತರ. ಹಂಗೆ ನಮ್ಮ ಲಿಮಿಟೇಷನ್ಸ್ಗಳನ್ನ ನಾವು ತಿಳ್ಕೊಂಡ್ಮೇಲೆ ಅಲ್ಲಿಂದ ನಾವು ನಮ್ಮ ಜೀವನದ ದಿಕ್ಕನ್ನು ಬೇರೆ ಕಡೆ ಯೋಚನೆ ಮಾಡೋದು ಕಲಿಬೇಕು. ಸರಿ, ಇಷ್ಟ ಆತಪ್ಪ. ಮತ್ತೆ ಇನ್ನೇನು ವ್ಯವಸಾಯ ಮಾಡಕ್ ಸಾಧ್ಯ? ನಮ್ಮ ಮನೇಲಿ ನಮ್ಮ ಅಪ್ಪ ಮಾಡಿದ ಭೂಮಿ ಆಯ್ತಾ, ಅದಕ್ಕೆ ಏನಾದ್ರು 2 ಎತ್ತೋ ಒಂದು ಟ್ರ್ಯಾಕ್ಟರ್ನ ತಗೊಂಡು ನಾನು ಸಮರ್ಥವಾಗಿ ದುಡಿಯಕ್ಕೆ ನನಗೆ ಸಾಧ್ಯವಿದೆಯೇ ಇಲ್ವೇ, ಅದನ್ನ ಯೋಚನೆ ಮಾಡಬೇಕು. ಅದಿಲ್ಲ, ಸರಿ, ನನ್ನ ಮನೆಯಲ್ಲಿ ಭೂಮಿ ಇಲ್ಲ, ನನ್ನ ಮನೆ ಸಣ್ಣದು, ಆ ಕೃಷಿಯನ್ನು ನೆಚ್ಕೊಂಡ್ರೆ ನಾನು ಉದ್ಧಾರ ಆಗಕ್ಕೆ ಸಾಧ್ಯವಿಲ್ಲ ಅನ್ನೋ ಪರಿಸ್ಥಿತಿ ನಮ್ಮ ಮನೆಯಲ್ಲಿ ಇದೆ ಅಂದ್ರೆ ಅದು ಬಿಟ್ಬಿಡ್ಬೇಕು. ಹೊರಗಡೆ ಬೇರೆ ಉದ್ಯೋಗ ಯಾವ್ದಾದ್ರು, ಅದು ಅಂಗಡಿ ಇರಲಿ, ವ್ಯಾಪಾರ ಇರಲಿ, ಮತ್ತೊಂದಿರಲಿ, ನಾನು ಅದೇನು ಕೆಟ್ಟ ಪಟ್ಟಣ ಸೇರಿದ ಮೇಲೆ ಅಂತ ಒಂದು ಕತೆ ಬರ್ತೀನಿ ನಾನು. ಈಗ ಹಳ್ಳಿನಲ್ಲಿ ಯಾವಾಗ ನಮ್ಗೆ ಜೀವನ ನಮ್ ಕಷ್ಟ ನೀಗಿಸ್ಕೊಂಡು ನಾವು ಹೇಗಕ್ಕಾಗಲ್ಲ, ಮತ್ತೆ ಅವಾಗ ನಾವು ಕೆಟ್ಟ ಪಟ್ಟಣನೇ ಸೇರ್ಬೇಕು. ಅವಾಗ ಪಟ್ಟಣ ಸೇರಿದ್ರೆ ಪಟ್ಟಣದಲ್ಲಿ 1 ಅಲ್ಲ 10 ಅವಕಾಶಗಳು ಸಿಗ್ತವೆ. ಅಲ್ಲಿ ನಾವು ಜೀವನ ಕಟ್ಕೊಳ್ಳೋಕೆ ಸಾಧ್ಯತೆ ಇರ್ತದೆ. ಅಲ್ಲಿ ಹೋಗಿ 10 ಪ್ರಯೋಗ ಮಾಡ್ಬೇಕು. ನಾವು ಬಹಳ ನೋಡ್ತಿದೀವಿ, ನಾವು ಕೆಲವು ಎಂತೆಂಥ ಬಿಸ್ನೆಸ್ ಪಾಯಿಂಟ್ ಇರ್ತಾವ ಅಂದ್ರೆ, ಎಲ್ಲೋ ಒಂದು ಸರ್ಕಲ್ ಅಪ್ಪ, ಅಲ್ಲೊಂದು ಚಹಾದ ಅಂಗಡಿ ಬಹಳ ಫೇಮಸ್, ಇಡೀ ಒಂದು ಕಾಲ್ ಭಾಗ ಸಿಟಿ ಬಂದು ಅಲ್ಲಿ ಚಹಾ ಕುಡ್ದು ಹೋಗ್ತದೆ. ಟೀ ಫೇಮಸ್, ಅಷ್ಟು ಚೆನ್ನಾಗಿ ಟೀ ಮಾಡ್ತಾರೆ. ಆಮೇಲೆ ಅದು ಈ ಸಿಟಿಗಳಲ್ಲಿ ಹೆಂಗೆ ಅಂದ್ರೆ, ಒಂದು ಬಿಸ್ನೆಸ್ ಪಾಯಿಂಟ್ ಅದು ಫೇಮಸ್ ಆಗೋ ತನಕ ಕಷ್ಟ. ಅದನ್ನ ಸ್ಟ್ಯಾಂಡ್ ಮಾಡೋದು ಅಂತಾರಲ್ಲ, ಹಂಗೆ ಅದನ್ನ ಒಂದಿಷ್ಟು ಸ್ಟ್ಯಾಂಡ್ ಮಾಡಿ ಅದ್ರ ಹೆಸರು ಚೆನ್ನಾಗಿ ಹರಡ್ಬೇಕು. ಅದು ಜನ ಅಲ್ಲಿ ಬರಾಕ್ ಶುರು ಮಾಡ್ಬೇಕು. ಅಲ್ಲಿ ಮಟ್ಟ ಕಷ್ಟ, ಆಮೇಲೆ ಆ ಕಷ್ಟ ಮುಗಿದೋಗ್ಬಿಡ್ತೈತಿ, ರೊಕ್ಕ ತಾನೇ ಹರಡ್ ಬರ್ತೈತೆ ಅಲ್ಲಿ. ಹೌದಾ? ಯಾವುದೇ ವ್ಯಾಪಾರ ಆದ್ರೂ ಅಷ್ಟೇ. ಆ ಒಂದು ಟೀ ಅಂಗಡಿಯಿಂದ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯವಿದೆ. ಪೇಟೆಗಳಲ್ಲಿ ಚಹಾ, ಬಿಸ್ಕಿಟು, ಸ್ನ್ಯಾಕ್ಸು ಇಂತ ಬಿಟ್ಕೊಂಡು
ಅದರಿಂದನೇ ನಾನು ದಿನಕ್ಕೆ 2-3 ಸಾವಿರ ರೂಪಾಯಿ ದುಡಿಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಮಾಡ್ತಾರೆ. ಇನ್ನು ಎಷ್ಟೋ ಜನ ತರಕಾರಿ ಮಾಡ್ತಾರೆ ಬಿಡ್ರಿ, ಅದು ಅವ್ರವರ ಕಷ್ಟ ಅವ್ರಿಗೆ ಗೊತ್ತದು. ತರಕಾರಿ ಅವ್ರು ಎಷ್ಟಕ್ಕೆ ತಗೊಂಡ್ಬರ್ತಾರೆ, ಎಷ್ಟು ಕೆಡ್ತೈತಿ, ಎಷ್ಟು ಉಳಿತೈತಿ, ಆದ್ರೆ ಅವ್ರು ಮಾಡ್ತಾರಲ್ಲ. ಲಾಭ ಇಲ್ಲದೆ ಯಾವ ಮನುಷ್ಯನು ವೃತ್ತಿಯಲ್ಲಿ ಮುಂದುವರಿಯಕ್ ಆಗಲ್ಲ. ಅವ್ನು ಒಂದಿನ 2 ದಿನ ಮಾಡ್ಬೋದು, ಅಥವಾ ವರ್ಷ 2 ವರ್ಷ ಮಾಡಿ ಅವ್ನ ತಲೆ ಮೇಲೆ ಚಾಪ ಹಾಕೊಂಡು ಮನೆಗೆ ಹೋಗ್ಬಿಡ್ತಾನೆ. ಆದ್ರೆ ಅದು ನಡೆದ್ರೆ ಮಾತ್ರ ಮಾಡ್ತಾನೆ. ಒಬ್ಬ ವ್ಯಕ್ತಿ ದಾವಣಗೆರೆಯಲ್ಲಿ ಒಂದ್ ಕಡೆ ಸೊಪ್ಪು ಮಾರ್ತಾನೆ, ಸುಮಾರು ವರ್ಷದಿಂದ ನೋಡ್ತಾ ಇದ್ದೀನಿ ಅದೇ ಜಾಗದಾಗ ಸೊಪ್ಪು ಮಾರ್ತಾನೆ. ಅವನಷ್ಟು ಚೀಪೆಸ್ಟ್ ರೇಟ್ ಆಗಿ ಒಳ್ಳೆ ಸೊಪ್ಪು ಇಡೀ ದಾವಣಗೆರೆಗೆ ಯಾರು ಕೊಡಲ್ಲ. ನಾವು ಬೆಳಗ್ಗೆ ಹೋದ್ರೆ ಅವನು ಮಿನಿಮಮ್ ಅಂದ್ರೆ ಒಂದು 100 ರೂಪಾಯಿ ಗಂಟು ಕಟ್ಟಿ ಕೊಟ್ಬಿಡ್ತಾನೆ. ಹೌದಾ? ಅವನು ಸೊಪ್ಪಿನಲ್ಲೇ ದುಡಿತಾನೆ, ಸೊಪ್ಪಿನಲ್ಲೇ ಜೀವನ ಮಾಡ್ತಾನೆ, ಸೊಪ್ಪಿನ ವ್ಯಾಪಾರ ಒಂದು. ಹಿಂಗೆ ಹಣ್ಣು ತರಕಾರಿ ಮಾರೋರು ಉಂಟು, ಈರುಳ್ಳಿ ವ್ಯಾಪಾರ ಮಾಡ್ತಕ್ಕಂಥವ್ರು ಉಂಟು, ಇನ್ನು ಕೆಲವರು ಕಂಪ್ಯೂಟರ್ ಮೊಬೈಲ್ ಅಂಗಡಿಗಳನ್ನ ತಕೊಂಡವ್ರು ಉಂಟು. ಇದೆಲ್ಲ ಇದರಲ್ಲಿ ಪ್ರಶ್ನೆ ಏನಂದ್ರೆ, ಕೆಲವರು ಈ ಡೋಕಾ ವ್ಯಾಪಾರಗಳು ಮಾಡಿ ಅಥವಾ ಸುಳ್ಳು ಇನ್ನೇನೇನೋ ರೀತಿಯ ಅಕ್ರಮ ದಂಧೆ, ಅವ್ರ ಹೆಂಗಂದ್ರೆ ಇದ್ದಕ್ಕಿದ್ದಂತೆ ಆಕಾಶಕ್ಕೆ ಎಣೆ ಹಾಕಾರ ಅವರು. ಅಂದ್ರೆ ಪ್ರಾಮಾಣಿಕವಾಗಿ ನಾನು ದುಡಿದು ಜೀವನ ಕಟ್ಕೋಬೇಕನ್ನೋದು ಒಂದು ಧಾರೆ, ಒಂದು ವಿಚಾರ ಇದು. ಅಂದ್ರೆ ನಾನು ಬಹಳ ನ್ಯಾಯ ನಿಯತ್ತಿನಿಂದ, ಸತ್ಯ ಪ್ರಾಮಾಣಿಕತೆಯಿಂದ, ಯಾರಿಗೂ ಮೋಸ ವಂಚನೆ ಮಾಡದಂತೆ, ಯಾವುದು ನಾನು ಒಬ್ಬ ಅಪರಾಧಿ ಆಗಬಾರ್ದು, ಒಬ್ಬ ಸೋಷಿಯಲ್ ಕ್ರೈಮ್ ನನ್ನಿಂದ ನಡೀಬಾರದು, ನನ್ನಿಂದ ಯಾರಿಗೂ 10 ಪೈಸೆ ಅನ್ಯಾಯ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ರಾಮಾಣಿಕತೆಯನ್ನು ಇಟ್ಕೊಂಡು ಬಿಸ್ನೆಸ್ ಮಾಡ್ತಕ್ಕಂಥವ್ರು ಅಥವಾ ಇನ್ನೊಂದು ವೃತ್ತಿ ಮಾಡ್ತಕ್ಕಂಥವ್ರು ಒಂದು ಭಾಗ. ಆದ್ರೆ ಇನ್ನೂ ಸ್ವಲ್ಪ ಜನ ಇದಾರೆ, ಅವರು ಏನಿಲ್ಲ, ರಾತ್ರೋರಾತ್ರಿ ಶ್ರೀಮಂತರಾಗಬೇಕು. ಆ ರಾತ್ರೋರಾತ್ರಿ ಶ್ರೀಮಂತರಾಗಬೇಕಂತ ಯಾರು ಯೋಚನೆ ಮಾಡ್ತಾರೆ, ಅವ್ರು ಯಾರು ಬಹುಶಃ ದುಡಿಮೆಗೆ ಅವರು ಪ್ರಿಫರೆನ್ಸ್ ಕೊಡಲ್ಲ. ಅವ್ರು ರಾಜಕೀಯಕ್ಕೆ ಪ್ರಿಫರೆನ್ಸ್ ಕೊಡ್ತಾರೆ. ಅವ್ರು ಏನಾರ ಮಾಡಿ ಯಾರಿಂದೇನಾರ ನಾನು ಬಿಳಿ ಅಂಗಿ ಹಾಕೊಂಡು ಅಡ್ಡಾಡಿ ಅವ್ರ ಹೆಸರಲ್ಲೇ ಕ್ಯಾಕಿ ಹೊಡೆದು ರೋಲ್ ಕಾಲ್ ಮಾಡಿ ಅಲ್ಲಿ ಆ ಆಫೀಸ್ನಾಗೆ ಇಷ್ಟು ವಸೂಲಿ, ಈ ಆಫೀಸ್ನಾಗೆ ಇಷ್ಟು ವಸೂಲಿ, ಹಿಂಗ್ ಮಾಡಿ ರಾತ್ರೋರಾತ್ರಿ ಶ್ರೀಮಂತರಾಗಿ ಇನ್ನು ಏನೇನೋ ರಿಯಲ್ ಎಸ್ಟೇಟ್ ಬಿಸ್ನೆಸ್ ದಂಧೆಗೆಲ್ಲ ಇಳಿದು ಕೊಲೆ ಸುಲಿಗೆ ಇಂಥವೆಲ್ಲ ಮಾಡಿ ಅವರು ಕೊಲೆಯಾಗಿ ಹೋಗ್ತಕ್ಕಂಥ ಇತಿಹಾಸ ನಾವು ನಮ್ಮ ಸುತ್ತಮುತ್ತ ನೋಡ್ತಾ ಇದೀವಿ ನಾವು. ಈ ತರದ ದಾರಿ ಬಗ್ಗೆ ನಾನೇನು ಹೇಳ್ತಾ ಇಲ್ಲ ಆಯ್ತಾ. ಇವೆಲ್ಲ ಕ್ರಿಮಿನಲ್ ದಾರಿಗಳು. ಅದ್ರ ಸುತ್ತ ಈಗೇನು ನಾವು ಹೇಳ್ತೀವಲ್ಲ, ಪೊಲಿಟಿಕ್ಸ್, ಆಮೇಲೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸು ಮತ್ತೆ ಕಾಂಟ್ರಾಕ್ಟ್, ಇವೆಲ್ಲ ಒಂದಕ್ಕೊಂದು ನೆಕ್ಸಸ್ ಇರತಕ್ಕಂಥ ಬಿಸ್ನೆಸ್ಗಳಿವು. ಇಲ್ಲಿ ಪ್ರಾಮಾಣಿಕತೆಗಿಂತ ಸುಳ್ಳೇ ಶ್ರೇಷ್ಠ. ಪ್ರಾಮಾಣಿಕತೆಗೆ ಅಲ್ಲಿ ಬೆಲೆ ಇಲ್ಲ, ಸುಳ್ಳೇ ಶ್ರೇಷ್ಠ, ಅಲ್ಲಿ ಸುಳ್ಳೇ ಸತ್ಯ ಅಲ್ಲಿ. ಹಾಗಾಗಿ ಅದು ಒಂದು ವರ್ಗ ಅದನ್ನು ಬೆನ್ನತ್ತಿಕೊಂಡು ಹೋಗ್ತಾ ಇದೆ. ಕೆಲವರು ಅದರಲ್ಲಿ ಸಕ್ಸಸ್ ಆಗ್ತಾರೆ, ಕೆಲವರು MLA ಇನ್ನು ಬೇರೆ ಬೇರೆ ಆಗ್ತಾರೆ. ಇಲ್ಲ ZP ಮೆಂಬರ್ ಹಾಕಾನ, TP ಮೆಂಬರ್ ಹಾಕಾನ, ಅವ್ರಿಂದ ಓಡಾಡ್ತಾನ, ಇವರಿಂದ ಓಡಾಡ್ತಾನ, ಅವನ ಕಲರ್ನ ಒಂದ್ 2-3 ವರ್ಷ 4 ವರ್ಷದಾಗ ಚೇಂಜ್ ಮಾಡ್ಕೊಂಡು ಅವ್ನು ದೊಡ್ಡದೊಂದು ಕೋಟೆನ ಕಟ್ಕೊಂತಾನೆ. ಇದು ಒಂದು ಇತಿಹಾಸ. ಆದ್ರೆ ಇದು ಬಹಳ ಜನರಿಗೆ ಇದು ಇನ್ಫ್ಲುಯೆನ್ಸ್ ಆಗ್ತದೆ. ಅಂದ್ರೆ ಅವ್ನು ಹಿಂಗಾಗ್ಬಿಟ್ಟ ತಕ್ಷಣ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಶ್ರೀಮಂತ ಆದ, ನಾನು ರಾತ್ರೋರಾತ್ರಿ ಶ್ರೀಮಂತ ಆಗ್ಬೇಕು ಅಂತ ಹಂಗ ಹಣದ ಬೆನ್ನತ್ತಿ, ಅಧಿಕಾರದ ಬೆನ್ನತ್ತಿ, ಯಾರೋ ಹಿಂದೆ ಚೇಲಗಳಾಗಿ ಓಡಾಡಿ ಏನೇನೋ ಒಂಥರ ಕಂತ್ರಿ ವ್ಯವಹಾರಗಳನ್ನು ಮಾಡ್ತಾ ಅವ್ರ ಟೋಪಿ ಕಲ್ಲಕ್ಕಂತಾಳಿ ಮಲ್ಲಕ್ಕಂತಾಳಿ ಕಲ್ಲಕ್ಕಗ ಅಂತಾರೆ. ಇನ್ನು ಬೋರ್ಡದಲ್ಲಿ ಗಂಟು ಹಾಕದ ಅಂತ ಹೇಳ್ತಾರೆ. ಅಂತ ಬೋರ್ಡದಲ್ಲಿ ಗಂಟು ಹಾಕೋ ಕೆಲಸಗಳೆಲ್ಲ ಮಾಡಿ ಅವ್ರು ರಾತ್ರೋರಾತ್ರಿ ಶ್ರೀಮಂತರಾಗಿ ಏನೋ ಮಾಡಕ್ ಹೋಗ್ತಾರಲ್ಲ, ಅದು ಒಂದು ದಾರಿ ಇದೆ. ಅದು ಆ ದಾರಿ ಬಗ್ಗೆ ನನ್ನ ಯಾವ ಸಮ್ಮತಿಯೂ ಇಲ್ಲ, ನಾನು ಯಾರಿಗೂ ಹೇಳಲ್ಲ. ನನ್ನದೇನಿದ್ರು ನ್ಯಾಯ, ನಿಷ್ಠೆ, ಸತ್ಯ, ಪ್ರಾಮಾಣಿಕತೆ, ಇದರಿಂದ ನಾವು ದುಡಿಬೇಕು. ನಾವು ರೈತರಾಗಿ ದುಡಿಲಿ, ವ್ಯಾಪಾರಸ್ಥರಾಗಿ ದುಡಿಲಿ, ಇನ್ನು ಬೇರೆ ಯಾವುದೇ ದಂಧೆಯನ್ನು ಮಾಡಲಿ, ನಾವು ಸತ್ಯ ಪ್ರಾಮಾಣಿಕತೆಯಿಂದ ದುಡಿಬೇಕು. ಅಷ್ಟು ಕಾಯಕದಿಂದ ಎಷ್ಟು ಬರ್ತದೆ ಅದು ನಮ್ದದು. ನಾವು ಹೆಚ್ಚು ಪರಿಶ್ರಮ ಮಾಡಕ್ ಪ್ರಯತ್ನ ಮಾಡೋಣ. ನಮ್ಗಿನ್ನೂ ಜೀವನದಲ್ಲಿ ನಾನು ಒಳ್ಳೆ ಬದುಕನ್ನು ಕಟ್ಟಬೇಕು ಅನ್ನೋದಿತ್ತು ಅಂದ್ರೆ ಹೆಚ್ಚು ಪರಿಶ್ರಮ ಮಾಡೋಣ, ಹೆಚ್ಚು ಜಾಣತನ ಉಪಯೋಗಿಸೋಣ. ನಾವು ಹೆಚ್ಚು ಬಹಳ ಏನ್ ಬೇಕು, ಧೈರ್ಯ ಬೇಕು, ಸೂಕ್ಷ್ಮತೆ ಬೇಕು. ಇದೆಲ್ಲದಕ್ಕಿಂತ ಧೈರ್ಯಕ್ಕಿಂತ ಕೆಲವರಿಗೆ ಬಂಡ ಧೈರ್ಯ ಇರ್ತದೆ, ಅಂದ್ರೆ ರೆಕ್ಲೆಸ್ನೆಸ್ ಅಂತೀವಿ ನಾವು, ಎಚ್ಚರಿಕೆ ಹಿಡಿತನ ಅಂತ ಕರಿತೀವಿ. ಎಚ್ಚರಿಕೆ ಹಿಡಿತನ ಬದುಕಿಗೆ ಅದು ನೆರವಾಗಲ್ಲ. ನಿಮ್ಮನ್ನು ಕೆಲವೊಮ್ಮೆ ಧೈರ್ಯವೇ ನುಗ್ಗಿಸ್ತದೆ ಅದು. ಅಂದ್ರೆ ಯಾವ್ದೋ ಒಂದು ಅಫೀಮಿನ ಮತ್ತಿನಾಗ ಹೆಂಗ್ ಹೋಗ್ತೀವಲ್ಲ ಹಂಗ್ ಹೋಗ್ಬಿಡ್ಬೋದು, ಯಾವ್ದೋ ಒಂದು ವಿಚಾರದಾಗ ಒಂಥರ ಮಂಕಾಗಿ ಹೋಗ್ಬಿಡ್ಬೋದು. ಆದ್ರೆ ಅದು ನಮ್ಮನ್ನ ಅಪಾಯದಿಂದ ತಪ್ಪಿಸಲ್ಲ ಅದು. ಮತ್ತೆ ಯಾವ್ದು ನಮ್ಮನ್ನ ಅಪಾಯದಿಂದ ತಪ್ಪಿಸ್ತದೆ ಅಂದ್ರೆ ನಮ್ಮಲ್ಲಿ ಸೂಕ್ಷ್ಮವಾದ ಜಾಣತನ ಮತ್ತು ಎಚ್ಚರಿಕೆ ತೆಗೆದುಕೊಳ್ಳುವ ಜ್ಞಾನ ಇರ್ಬೇಕು ನಮಗೆ. ಈ ದಾರಿ ಹೋದ್ರೆ ಇದು ಕರೆಕ್ಟ್ ಹೌದಾ ಅಲ್ಲ, ಇದರಲ್ಲಿ ನನಗೇನಾದ್ರೂ ತೊಂದರೆ ಆಗೋ ಚಾನ್ಸ್ ಉಂಟಾ ಇಲ್ವಾ, ಇದನ್ನ ಸೂಕ್ಷ್ಮವಾಗಿ ನಾನು ಅರ್ಥ ಮಾಡ್ಕೋಬೇಕು. ಅದರಲ್ಲಿ ಮುನ್ನುಗ್ಗಿ
ಇದು ವ್ಯವಹಾರವೇ ಆಗ್ಲಿ, ಇಷ್ಟಿಷ್ಟೇ ಒಂದೊಂದೇ ಹೆಜ್ಜೆ ಮುಂದೆ ಇಡ್ತಾ ಇಡ್ತಾ ನಮ್ಮ ಸಾಧ್ಯತೆಗಳನ್ನು ಕಂಡುಕೊಂಡು ಆಮೇಲೆ ಅದನ್ನ ದೊಡ್ಡದು ಮಾಡ್ತಾ ಹೋಗ್ಲಿಕ್ಕೆ ನಾವು ಪ್ರಯತ್ನ ಮಾಡ್ಬೇಕು. ನಮ್ಮ ಸುತ್ತ ಬಹಳಷ್ಟು ನಿದರ್ಶನಗಳಿದಾವೆ. ಸಣ್ಣ ಪುಟ್ಟ ವ್ಯಾಪಾರ ಮಾಡೋದ್ರಿಂದ ಹಿಡಿದು 1000 ಕೋಟಿಗಟ್ಟಲೆ ಬಂಡವಾಳ ಮಾಡಿ ದೊಡ್ಡ ಮನುಷ್ಯರಾಗಿ ಹೋದಂತ ಜನಗಳು ಇದ್ದಾರೆ. ಆದ್ರೆ ಅಲ್ಲಿ ಎಲ್ಲ ಸತ್ಯ ಪ್ರಾಮಾಣಿಕತೆನೇ ನಡೆದೋಗಿದೆ ಅಂತ ಏನು ಯಾರು ನಂಬಬೇಕಾಗಿಲ್ಲ. ಗೊತ್ತಾಯ್ತಾ? ಎಲ್ಲ ಸತ್ಯ ಪ್ರಾಮಾಣಿಕತೆನೇ ನಡೆದೋಗಿದೆ ಅಂತ ಯಾರು ನಂಬಬೇಕಾಗಿಲ್ಲ. ಅದ್ರೊಳಗೆ ಏನೇನೋ ಅದ್ರ ಚರಿತ್ರೆ ಅದಕ್ಕಿದೆ. ಅದನ್ನೆಲ್ಲ ನಾವು ಹಂಗ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ನಾನು ಹೇಳ್ತಾ ಇರೋದು ಸತ್ಯ ಪ್ರಾಮಾಣಿಕತೆಯ ದಾರಿ ಅಷ್ಟೇ. ಅದರಿಂದ ಸುಮ್ಮನೆ ನಮ್ಮರ ಎಷ್ಟೋ ಜನ ಕೆಟ್ಟೋಗಿದಾರ್ರಿ. ಈಗ ನಾನು ಬೇರೊಬ್ರು ನೋಡದ ಅವನು ಒಂದ್ಸರಿ ಪಂಚಾಯತಿ ಮೆಂಬರ್ ಅದ, ಅಲ್ಲಿ ಕಾಂಟ್ರಾಕ್ಟ್ ಮಾಡಿಸಿದ, ಇಲ್ಲಿ ಇಷ್ಟು ದುಡ್ದ, ಅವ್ನು ಕ್ಲಾಸ್ 1 ಕಾಂಟ್ರಾಕ್ಟರ್ ಆಗ್ಬಿಟ್ಟ, ಅವ್ನು ಕೋಟಿಗಟ್ಲೆ ಅಲ್ಲ ಅಲ್ಲಿ ಬಿಲ್ಡಿಂಗ್ ಕಟ್ಟಿಸಿದ, ಇಲ್ಲಿ ಬಿಲ್ಡಿಂಗ್ ಕಟ್ಟಿಸ್ದ, ಅವ್ರಿಗೆ ಬಹಳ ಹತ್ರ ಅದ, ಇವ್ರಿಗೆ ಬಹಳ ಹತ್ರ ಅದ. ಈ ತರದ ಒಂದು ಜನಗಳು ನಮ್ಮ ಸುತ್ತಮುತ್ತ ನಮ್ಮ ಪರಿಸರದಲ್ಲಿ ಏನ್ ಮಾಡ್ತಾರಂದ್ರೆ ಇವ್ರು ಬಹಳ ದೊಡ್ಡ ಇನ್ಫ್ಲುಯೆನ್ಸ್ ಮಾಡಿಬಿಡ್ತಾರೆ ಸಮಾಜದ ಮೇಲೆ. ನೋಡಿ, ಇಂಥ ಇನ್ಫ್ಲುಯೆನ್ಸ್ ನಿಂದ ತಪ್ಪಿಸ್ಕೋಬೇಕಾಗಿರೋದು ನಮ್ಮ ಬಹಳ ದೊಡ್ಡ ನಮ್ಮ ನೈತಿಕ ಹೊಣೆ. ಅದು ಇಂಥವರ ಇನ್ಫ್ಲುಯೆನ್ಸ್ಗೆ ಒಳಗಾಗಬಾರ್ದು. ಖಂಡಿತ. ಯಾಕಂದ್ರೆ ಅದು ಒಳ್ಳೆ ಮಾರ್ಗದಿಂದ ಅವರು ಹೋಗ್ಯಾರಂತ ಅಲ್ಲಿ ಯಾವ ಗ್ಯಾರಂಟಿ ಇಲ್ಲ. ಅಲ್ಲಿ ನಮಗೆ ಬೇಕಾಗಿರೋದು ಸನ್ಮಾರ್ಗದಿಂದ ಹೋಗುವವರು, ಸನ್ಮಾರ್ಗದಿಂದ ದುಡಿದು ದೊಡ್ಡರಾಗ ಅವ್ರು ಬೇಕು ನಮಗೆ. ಅವನ್ ರಾಜಕಾರಣಿ ಆಗ್ಲಿ, ನಿಜವಾಗ್ಲೂ ಅವನು ಜನಾನುರಾಗಿಯಾಗಿ ಜನರು ಅವನ್ನ ₹1 ಇಸ್ಕೊಳ್ದಂಗೆ ಅವನ್ನ ಓಟ್ ಹಾಕಿ ಗೆಲ್ಲಿಸಿ ಅವ್ರ ಸೇವೆ ಮಾಡಿ ಅದರಿಂದ ಅವನು ಜನನಿಷ್ಠೆಗೆ ಪಾತ್ರನಾದ, ಮುಂದೆ ಏನೆಲ್ಲ ಅವನ್ ಆಯ್ತು ಅಂತಂದ್ರೆ ಅದನ್ನ ನಾವು ಒಪ್ಕೋಬಹುದು. ಅದನ್ನ ಆದ್ರೆ ಏನು ಇಲ್ಲದೆ ಎಲ್ಲ ಬರೇ ಅವ್ರ ಟೋಪಿ ಇವ್ರಿಗೆ, ಇವ್ರ ಟೋಪಿ ಅವ್ರಿಗೆ ಹಾಕಿ ಪಕ್ಷಾಂತರಗಳು ಮಾಡಿ ಏನೇನೋ ಎಲ್ಲ ಗಬ್ಬಾಟಗಳೆಲ್ಲ ಮಾಡ್ತಾರಲ್ಲ, ಅದೆಲ್ಲ ನಮಗೆ ಇನ್ಫ್ಲುಯೆನ್ಸ್ ಆಗ್ಬಾರ್ದು. ಆ ದಾರಿ ನಾವು ಯಾವ ಕಾರಣಕ್ಕೂ ಹಿಡಿಬಾರ್ದು, ಒಪ್ಪಬಾರ್ದು. ಅದು ನಮ್ದೇನಿದ್ರು ಪ್ರಾಮಾಣಿಕವಾದ ದಾರಿ. ದಾರಿಯಲ್ಲಿ ಅಂದ್ರೆ ಈ ಮನುಷ್ಯನಿಗೆ ಮೊದಲನೇದು ಹೇಳಿದ್ನಲ್ಲ, ಶಿಕ್ಷಣ ಬೇಕು, ಧೈರ್ಯ ಬೇಕು, ಆಮೇಲೆ ಸಮಸ್ಯೆಗಳನ್ನು ಎದುರಿಸುವ ಸೂಕ್ಷ್ಮತೆ, ಪರಿಹರಿಸಿಕೊಳ್ಳುವ ಸೂಕ್ಷ್ಮತೆ ಬಹಳ ಇಂಪಾರ್ಟೆಂಟ್. ಇದು ಬಹಳ ಕೇರ್ಫುಲ್ ಆಗಿ ಒಂದು ಸಮಸ್ಯೆಯನ್ನು ಹ್ಯಾಂಡಲ್ ಮಾಡ್ಬೇಕು, ಅದನ್ನ ಬಗೆಹರಿಸ್ಕೋಬೇಕು. ಯಾವ್ದೋ ಒಂದಿಟ್ಟು ಲಾಸ್ ಆಗಂಗೈತೆ ಅಂದ್ರೆ ಅದನ್ನ ತಕ್ಷಣ ನಾವು ಹಿಂದಕ್ಕೆ ತಕೊಂಡು ಅದನ್ನ ಏನಾದ್ರೂ ಮಾಡಿ ರಿಕವರ್ ಮಾಡ್ಕೊಳ್ಳುವಂತ, ಅಥವಾ ದಾರಿನೇ ಬಿಟ್ಟು ಬೇರೆದೊಂದು ದಾರಿ ಹಿಡಿತಕ್ಕಂಥ ಪದ್ಧತಿಗೆ ನಾವು ಹೋಗ್ಬೇಕು. ಹೀಗೆ ಮಾಡಿ ನಾವೇನಾದ್ರೂ ಮಾಡಿ ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ, ನಮ್ಮ ಬದುಕನ್ನು ಕಟ್ಟಿಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡಬೇಕು. ನಾವು ಉಳಿದಂತೆ ನಾನೊಬ್ಬ ಸಾಹಿತಿ ಅಥವಾ ನಾನೊಬ್ಬ ಸಂಶೋಧಕ ಅಥವಾ ನಾನೇನೋ ನೀವು ಇದಾಗ್ರಿ ಅಂತ ನಾನು ಯಾರಿಗೆ ಹೇಳಕ್ ಹೋಗಲ್ಲ. ಯಾಕಂದ್ರೆ ಇವೆಲ್ಲ ಹೊಟ್ಟೆಗೆ ಬದುಕನ್ನು ಕಟ್ಟಿಕೊಡೋ ದಾರಿಗಳಲ್ಲ ಇವು. ಈಗ ನಾನೇನಾದ್ರೂ ಬರಿತೀನಿ ಅಂದ್ರೆ ಅದು ನನ್ನ ತೆವಲಿಗೆ ಅಷ್ಟೇ. ಅದು ನನ್ನ ವೈಯಕ್ತಿಕ, ನನ್ನ ಜೀವನಕ್ಕೆ ಎಷ್ಟು ಮಾತ್ರ 1 ಪೈಸೆಯೂ ಕೂಡ ಅದು ಸಹಾಯಕ್ಕೆ ಬರಲ್ಲ. 1 ಪೈಸೆಯೂ ಕೂಡ ಸಹಾಯಕ್ಕೆ ಬರಲ್ಲ ಅದು. ನಾವ್ ಯಾವ್ದಾದ್ರೂ ಸರ್ಕಾರದ ಋಣದಲ್ಲೋ ಮತ್ತೊಬ್ಬರ ಋಣದಲ್ಲೋ ಸಹಾಯವಾಗ ಚಿಕಿತ್ಸೆ ಪಡ್ಕಂದ್ರೆ ಅದೇನು ನನ್ನ ಸ್ವಾಭಿಮಾನದ ಪ್ರಶ್ನೆ ಆಗಲ್ಲ ಅದು. ಈಗ ನಾನು ಒಬ್ಬ ದೊಡ್ಡ ಶ್ರೇಷ್ಠ ಸಾಹಿತಿ, ಸಹಾಯ ಕಾಲಕ್ಕೆ ನನ್ನ ಹತ್ರ ಚಿಕಿತ್ಸೆಗೆ ರೊಕ್ಕಿಲ್ಲ, ಹೋಗಿ ಹಾಸ್ಪಿಟ್ಲಾಗ, ಅಪೋಲೋ ಹಾಸ್ಪಿಟ್ಲ ಯಾವುದೋ ಒಂದು ಹಾಸ್ಪಿಟ್ಲಾಗ ಅಡ್ಮಿಟ್ ಆಗಿ ಬಿದ್ದಿದ್ದೀನಿ. ಅದು ಸುದ್ದಿ ಯಾರೋ ಮುಖಾಂತರ ಮುಖ್ಯಮಂತ್ರಿಗೆ ಹೋಗತಿ, ಇಂಥ ಸಾಹಿತಿಗಳಂತೆ ಅವರು ಅಪೋಲೋ ಆಸ್ಪತ್ರೆಗೆ ಅದರಂತೆ ಅಂತ. ಅವಾಗ ಅವ್ರ ಸುದ್ದಿ ಕೇಳಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟು ಇವ್ರ ಚಿಕಿತ್ಸೆಯನ್ನೆಲ್ಲ ಸರ್ಕಾರ ಭರಿಸಲಿದೆ ಅಂತ ಘೋಷಣೆ ಮಾಡಿದ್ರೆ ಅದು ನನ್ನ ದೊಡ್ಡ ಕಿರೀಟ ಏನಲ್ಲ. ಅದು ನಿಜವಾಗ್ಲೂ ನನ್ನ ಸ್ವಾಭಿಮಾನವನ್ನ ಅಲ್ಲಿ ಒತ್ತೆ ಇಟ್ಟಂತೆ. ಅಲ್ಲಿ ದೊಡ್ಡ ಅದೊಂದು ಪ್ರೆಸ್ಟೀಜ್ ಪ್ರಶ್ನೆ ಅಲ್ಲ ಅದು. ಅದನ್ನ ಯಾರು ಹಂಗ್ ತಗೊಳ್ಳೋದ ಅವಶ್ಯಕತೆ ಇಲ್ಲ. ಅದೊಂಥರ ದಾಸ್ಯತನ. ಅದು ಬೇಕಾಗಿಲ್ಲ. ಅದು ಗೊತ್ತಾಯ್ತಾ? ಹಾಗಾಗಿ ನನ್ನ ಜೀವನದ ಕಷ್ಟಗಳನ್ನ ನಾನೇ ಎದುರಿಸುವ ಶಕ್ತಿ ನನಗಿರ್ಬೇಕು. ನನ್ನ ಹತ್ರ ಇದ್ರೆ ರೊಕ್ಕದ್ರೆ ನಾನು ಚಿಕಿತ್ಸೆ ಪಡ್ಕೋಬಹುದು, ಇಲ್ಲದೆ ಹೋದ್ರೆ ನನ್ನ ಕೈಲಾಸದ ದಾರಿ ನಾನು ಹಿಡ್ಕೋಬಹುದು ಅಷ್ಟೇ. ಅದರಿಂದ ಅವರಿಂದ ಇವರಿಂದ ಅಪ್ಪ ಅಣ್ಣಂದು ಅಥವಾ ಇನ್ನೊಬ್ರು ಸಹಾಯ ಕೋರಿ ಅವ್ರ ಸಹಾಯದಿಂದ ಅದು ನಾಳೆ ಪೇಪರ್ನಾಗ ಬೆಳಿಗ್ಗೆ ಬಂದು ಇಂಥವ್ರಿಗೆ ಭೇಟಿ ಕೊಟ್ಟರು, ಇವರಿಗೆ ಸರ್ಕಾರ ಇಂಥವ್ರ ಖರ್ಚು ಭರಿಸಲಿದೆ ಅಂದ್ರೆ ಅಲ್ಲಿ ನನ್ನ ಮರ್ಯಾದೆ ಹರಾಜಾದಂಗ. ಅದು ಅದರಿಂದ ಅದು ಬೇಕಾಗಿಲ್ಲ. ಅದನ್ನ ನಾನು ಯಾವತ್ತೂ ಒಪ್ಪಲ್ಲ. ಅದರಿಂದ ಸ್ವಾಭಿಮಾನದ ಬದುಕನ್ನು ಕಟ್ಟಿಕಬೇಕು. ಯಾರಿಗಾದ್ರೂ ಹಿಂದೆ ಮುಂದೆ ಮಾರ್ಗದರ್ಶಕರಿದ್ರೆ ಸರಿ, ಇಲ್ಲದಿದ್ರೆ ನಾವು ಏಕಲವ್ಯ ಮಾರ್ಗ ಹಿಡಿಬೇಕು, ಅನಿವಾರ್ಯ ಇದೆ. ನಾನು ಏಕಲವ್ಯ ಮಾರ್ಗದಲ್ಲೇ ಬಂದನು. ಅದರಿಂದ ನಾನು ಹೇಳ್ತೀನಿ, ನಾನು ಎಲ್ಲರಿಗೂ ನೀವು ಸ್ವಂತ ನಿಮ್ಮ ಬುದ್ಧಿಯನ್ನ ನೀವು ಅದನ್ನ ಬುದ್ಧಿಯನ್ನ ಬಲಿಸ್ರಿ. ಗೊತ್ತಾಯ್ತಾ? ಈಗ ಅವ್ರು ನಾನು ಆಗ್ಲೇ ಹೇಳಿದ್ನಲ್ಲ ಉದಾಹರಣೆ, ಬಲ್ಲವರು ಅವ್ರು ಹೊಲ ಇರ್ತದಪ್ಪ, ಅವ್ರು ಬೋರ್ ಹಾಕ್ತಾರ, ಅಲ್ಲಿ ನೀರ್ ಬಿಡ್ತೈತಿ, ಅದರಿಂದ ಅವ್ರು ಸಾವುಕಾರ ಆಗ್ತಾರೆ. ಸರಿ, ನಮಗ್ ಹೊಲ ಇಲ್ಲ, ಬೋರ್ ಇಲ್ಲ, ನೀರ್ ಬೀಳಲ್ಲಪ್ಪ. ನಮ್ ತಲೆ ಒಳಗ ಬುದ್ಧಿ ಐತಿ. ಅದು ಅಂತರ್ಜಲ ಹೆಂಗ, ಇದು ಈ ಜಲ ಜ್ಞಾನದ ಜಲ. ಇದು ಈ ಜ್ಞಾನದ ಜಲ ಹೊರಗೆ ತಗೊಳಕ್ ಪ್ರಯತ್ನ ಮಾಡ್ಬೇಕು.
ಹೊರಗೆ ತಕೊಂಡ್ರೆ ನಾವು ಕೂಡ ಒಂದು ಸಮರ್ಥವಾಗಿ ಪ್ರಾಮಾಣಿಕವಾದ ದಾರಿಯಲ್ಲಿ ನಾವು ಜೀವನ ಕಟ್ಟಿಕೊಳ್ಳಕ್ಕೆ ಸಾಧ್ಯತೆ ಇದೆ. ಇದನ್ನ ನಾನು ಹೇಳ್ತೇನೆ. ನಾನು ಒಂದು ಸಣ್ಣದ ಒಂದು ಒಂದು ಕೊನೆಯದಾಗಿ ಒಂದು ಮಾತು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಏನು ಎಂತ ಭಾವಿಸ್ಬೇಡ್ರಿ. ನನ್ನ ತಂದೆ ನನಗೆ SSLC ಗೆ ಶಾಲೆ ಬಿಡಿಸಿದ್ರು. ನಾನು ಒಂದು 6-7 ವರ್ಷ ಡ್ರಾಪ್ ಔಟ್ ಆಗಿ ನಾನು ಮನೆ ಒಳಗಿದ್ದೆ. ನಾನು ಏನೋ ಒಂದು ಬಿಸ್ನೆಸ್ ಮಾಡ್ತಿದ್ದೆ. ಅದು ಬಿಸ್ನೆಸ್ ನನಗೆ ಹೇಗಲ್ಲ ಅಂತ ಗೊತ್ತಾಯ್ತು. ಅದರಲ್ಲಿ ಉದ್ಧಾರ ಆಗಲ್ಲ ಅಂತ ಗೊತ್ತಾಯ್ತು. ಅವಾಗ ಅಲ್ಟಿಮೇಟ್ಲಿ ಒನ್ ಫೈನ್ ಡೇ ನಾನು ಒಂದು ವಿಚಾರ ಮಾಡಿದೆ. ಏನಂದ್ರೆ, ನಾನು ಏನಾರು ಮಾಡಿ ಎಜುಕೇಶನ್ ಇಂದ ನಾನು ನನ್ನ ಜೀವನ ಕಟ್ಟಿಕೋಬೇಕು. ನಾನು ಫಸ್ಟ್ ಒಬ್ಬ ಲಾಯರ್ ಆಗ್ಬೇಕಂತ ಇದ್ದೆ. ಅದಾಗ್ಲಿಲ್ಲ. ಆಮೇಲೆ ನಾನು BA ಆಪ್ಷನಲ್ ಇಂಗ್ಲಿಷ್ ಮಾಡಿದೆ, MA ಇಂಗ್ಲಿಷ್ ಮಾಡಿದೆ, ಇಂಗ್ಲಿಷ್ ಲೆಕ್ಚರ್ ಅಂತ ಆದೆ. ನನಗೊಬ್ಬನು ಬಂದು, ನನ್ನೊಬ್ಬ ಕ್ಲೋಸ್ ಫ್ರೆಂಡ್ ಬಂದು ನನಗೆ ಕೇಳ್ತಿದ್ದ, ನೀನು ಇಂಗ್ಲಿಷ್ ಪೇಪರ್ ಓದ್ತಿ ಯಾಕೆ ಅಂತ ಕೇಳ್ತಿದ್ದ. ಅವನಿಗೆ ಕುತೂಹಲ. ನಾನು ಅದನ್ನ ಸೀಕ್ರೆಟ್ ಬಹಳ ದಿವಸ ಯಾರಿಗೂ ಬಿಟ್ಕೊಟ್ಟಿದ್ದಿಲ್ಲ. ನಾನು ಇಂಗ್ಲಿಷ್ ಪೇಪರ್, ಡೆಕ್ಕನ್ ಹೆರಾಲ್ಡ್ ಪೇಪರ್ ತರಿಸ್ತಿದ್ದೆ, ಅದನ್ನ ಓದ್ತಿದ್ದೆ, ಲಂಕೇಶ್ ಪೇಪರ್ ತರಿಸ್ತಿದ್ದೆ, ಸುಧಾ ತರಿಸ್ತಿದ್ದೆ, ಹಿಂಗೇನೇನೋ ಮಾಡ್ತಿದ್ದೆ. ಒಟ್ಟು ಓದಿನಲ್ಲಿ ನಾನು ಎಂಗೇಜ್ ಆಗಿರ್ತಿದ್ದೆ ಯಾವಾಗ್ಲೂ. ಆ ಇಂಗ್ಲಿಷ್ ಪೇಪರ್ ತರಿಸೋದು ನನ್ನ ಬಹಳ ಇಬ್ರು ಕ್ಲೋಸ್ ಫ್ರೆಂಡ್ಗಳು. ಅವರು ಒಬ್ಬನ್ ಸತ್ತೋದ, ಇನ್ನೊಬ್ಬನ್ ಬದುಕಿದ್ದಾನೆ. ಅವ್ರಿಬ್ರು ಬಂದು ಒಂದ್ ದಿವಸ ನನಗೆ ಕೇಳಿದ್ರು. ಒಬ್ಬನಿಗೆ ಒಂದು ಉತ್ತರ ಹೇಳಿದೆ, ಹೋದವನು. ಇನ್ನೊಬ್ಬನು, ಅವನು ನನಗೆ ಯಾವಾಗ್ಲೂ ಹತ್ರ ಇರೋನು, ಒಂದು ಕೇಳೋನು. ಅವಾಗ ನಾನು ಒಂದ್ ದಿವಸ ಸ್ವಲ್ಪ ತಡ್ಕೊಳ್ಳಾರ್ದು ಹೇಳಿದೆ, ನೋಡಪ್ಪ, ನಾನು ಒಬ್ಬ ಇಂಗ್ಲಿಷ್ ಲೆಕ್ಚರ್ ಆಗ್ಬೇಕು, ಪ್ರೊಫೆಸರ್ ಆಗ್ಬೇಕು ಅಂತ ಇದೀನಿ ಅಂದ್ಬಿಟ್ಟೆ. ಅವನಿಗೆ ಅದು ಎಲ್ಲಿಂದ ಮಾತು ಬಂತೇನೋ, ನಿಮ್ದು ಅಲೆಕ್ಸಾಂಡರ್ನ ಆಸೆ ಅಂದ. ಅವನು ಅಲೆಕ್ಸಾಂಡರ್ನ ಆಸೆ ಅಂತ ಅವನಂದ. ನನಗ ಅಷ್ಟೇ ಸರಿಯಾದ ಉತ್ತರ ಬಂದ್ಬಿಡ್ತು ನನ್ನ ಬಾಯಾಗ. ಸರಿಯಪ್ಪ, ಅಲೆಕ್ಸಾಂಡರು 7 ಸಾರಿ ಭಾರತಕ್ಕೆ ದಂಡೆತ್ತಿ ಬಂದ, ಭಾರತ ಗೆಲ್ಬೇಕನ್ನೋ ಆಸೆ ಅವನಿಗಿತ್ತು. ಅವನ ಕೈಲಿ ಗೆಲ್ಲಕಂತ ಆಗ್ಲಿಲ್ಲ. 7 ಸಾರಿ ದಂಡೆತ್ತಿ ಬಂದದ್ದಂತೂ ನಿಜ. 7 ಸಾರಿ ದಂಡೆತ್ತಿ ಬಂದ ಕಾರಣಕ್ಕಾಗಿ ಅವನು ಇವತ್ತು ಹಿಸ್ಟ್ರಿನಲ್ಲಿ ಉಳ್ಕೊಂಡ. ಅವನು ಸೋಲ್ಲೆ, ಅದು ಬೇರೆ ಮಾತದು. ಅವನು ಪರಾಭವಗೊಂಡಿದ್ರು ಕೂಡ 7 ಸಾರಿ ದಂಡೆತ್ತಿ ಬಂದ ಕಾರಣಕ್ಕಾಗಿ ಅಲೆಕ್ಸಾಂಡರ್ ವಿಶ್ವದ ಇತಿಹಾಸದಲ್ಲಿ ಅವನು ಚರಿತ್ರೆಯ ಪುಟಗಳಲ್ಲಿ ಉಳ್ಕೊಂಡ. ನಂದು ಹಂಗಾಗ್ಲಿ ಬಿಡು. ನಾನು ಲೆಕ್ಚರ್ ಆಗದೆ ಹೋದ್ರು ಚಿಂತಿಲ್ಲಪ್ಪ. ನಾನು ಒಂದು ಪ್ರಯತ್ನ ಮಾಡಿದೆ ಅನ್ನೋದು ನನ್ನ ಸ್ನೇಹ ವಲಯದಲ್ಲಿ ಆದ್ರೂ ಜನರಿಗೆ ಗೊತ್ತಿರ್ತೈತಿ, ನಾನು ಮಾಡ್ತೀನಿ ಅಂತ. ಅವನು ಜೀವಂತ ಇದ್ದಾಗಲೇ ನಾನು ಲೆಕ್ಚರ್ ಆದೆ. ಅವನ ಎದುರಿಗೆ ನಿಂತೆ, ಅವನು ನಾನು ಜೊತೆಗೆ ಸಿಗರೇಟ್ ಸೇದಿದ್ವಿ, ಎಲ್ಲದೂ ಆಯ್ತು. ಇದು ಇತಿಹಾಸ. ಇದು ನಾನು ಬಾಯಿಯಲ್ಲಿ ಆಡಿದ್ದನ್ನ ನಾನು ಮಾಡಿದೆ. ನಾನು ಜೀವನದಲ್ಲಿ ನಮ್ಮ ಶರಣರ ವಚನಗಳಲ್ಲಿ ಬರ್ತದೆ, ಕಟ್ಟುವೆನು ಉಪ್ಪರ ಗುಡಿ ಅಂತ ಹೇಳ್ಬಿಟ್ಟು. ಶರಣರು ಯಾವಾಗ್ಲೂ ಆಡಿ ಆಮೇಲೆ ನಂತರ ಮಾಡಿ ತೋರಿಸಿದ್ರು. ಮೊದಲು ನುಡಿಯೋದು, ಆಮೇಲೆ ನಡೆಯೋದು. ಇದು ನುಡಿದು ನಡೆಯೋದೈತಲ್ಲ, ಬಹಳ ದೊಡ್ಡ ಸವಾಲಿನ ಕೆಲಸ. ನಡೆದು ನುಡಿಬಹುದು ನಾವು, ನುಡಿದು ನಡೆಯೋದು ಬಹಳ ಸವಾಲಿನ ಕೆಲಸ. ಅವರು ಊರ್ ಮುಂದೆ ಬಂದು ಒಂದು ಧ್ವಜಸ್ತಂಭ ಕಟ್ತಿದ್ರಂತೆ, ನಾನು ಇಂಥ ಸಂಕಲ್ಪ ಹೊಂದಿದ್ದೀನಿ, ಇಂಥದ್ದು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹಂಗ ಅವರು ಪಬ್ಲಿಕ್ ಆಗಿ ತಮ್ಮ ವಚನಗಳನ್ನು ಹೇಳಿ ತಮ್ಮ ಸಂಕಲ್ಪವನ್ನು ಘೋಷಿಸಿಕೊಂಡು ಸಾಧನೆಯನ್ನ ಮಾಡಿರ್ತಕ್ಕಂಥ ವೀರರು ಯಾರು? ಶರಣರು, ವಚನಕಾರರು. ಅಂತ ಪರಂಪರೆ ನಮ್ದು ಅದು. ಹಾಗಾಗಿ ನಾವು ಮುಠಾಳ್ತನ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾವು ಅಂಜಿಕೆಲ್ಲದೆ ಘೋಷಿಸ್ಕೋಬಹುದು, ನಾನು ಇದಕ್ಕಿನಿ, ನಾನು ಇದನ್ನ ಆಗ್ಬೇಕಂತ ಐತಿ ನನ್ನ ಮನಸ್ಸಿಗೆ ಅಂತಂದು. ಆ ನಿಟ್ಟಿನತ್ರ ನಮ್ಮ ಪ್ರಯತ್ನ ಇರ್ಬೇಕು, ಒಳ್ಳೆಯ ದಾರಿಯ ಪ್ರಯತ್ನ ಇರಬೇಕು. ಹಾಗಾಗಿ ನಾವು ಜೀವನದಲ್ಲಿ ಯಾವುದಕ್ಕೂ ಅಂಜಕ್ಕೆ ಹೋಗ್ಬಾರ್ದು. ಕೆಲವರಿಗೆ ವಿಪರೀತ ಸಾವಿನ ಭಯ ಇರ್ತೈತಿ. ಸಾವಿನ ಭಯ ಕೆಲವರಿಗೆ ಸುಮ್ಮನೆ ಒಳಗೆ ಒಳಕು ಕಾಡ್ತಾ ಇರ್ತದ. ನಾನು ಅದಕ್ಕೆ ಮೊನ್ನೆ ಯಾರೋ ನಮ್ಮ ಮಿತ್ರರೊಬ್ರಿದ್ರು, ಅವ್ರು ಸ್ವಲ್ಪ ಈ ತರದ ಸಫರಿಂಗ್ ಇತ್ತು ಅವರಿಗೆ. ನಾನು ಅವ್ರಿಗೆ ಹೇಳಿದೆ, ನೋಡ್ರಿ, ಈ ಜೀವನ ಅನ್ನೋದು ಒಂದು ಎಂಜಿನ್ ಅಂತ ತಿಳ್ಕೊಳ್ರಿ. ಅದರಲ್ಲಿ ನಾವು ಕುತ್ಕೊಂಡಿದ್ದೀವಿ, ಆದ್ರೆ ಅದರ ಆನ್ ಆಫ್ ಕೀಲಿ ನಮ್ಮ ಕೈಯಾಗಿಲ್ಲ, ಅದು ಯಾರೋ ಬೇರೊಬ್ಬನ ಕೈಯಾಗೈತೆ. ಅವನ್ ಆನ್ ಮಾಡಿದಾನಪ್ಪ, ಗಾಡಿ ಓಡ್ತೈತೆ, ಕುಂತಿದ್ದೀವಿ ಅಷ್ಟೇ. ಅದು ಯಾವಾಗ ಅಪಘಾತ ನಮ್ಗಂತೂ ಗೊತ್ತಿಲ್ಲ. ಅದು ಹೋಗೋದಷ್ಟೇ ನಮ್ ಕೆಲಸ. ಹಂಗಾಗಿ ಜೀವನ ಮಾಡೋದಷ್ಟೇ ನಮ್ ಕೆಲಸ. ರನ್ನಿಂಗ್ ಅಂಡ್ ರನ್ನಿಂಗ್, ಆಯ್ತಾ? ನಾವು ಓಡ್ತಾ ಇರ್ಬೇಕು. ನಾವು ಬದುಕಿನ ಹಿಂದೆ ಚಲಿಸ್ತಾ ಇರ್ಬೇಕು. ಯಾವ ಕಾರಣಕ್ಕೂ ನಾವು ಹಿಂದಕ್ಕೆ ನೋಡಬಾರ್ದು ಅಂದ್ರೆ ಹೊಳ್ಳಿ ನೋಡಿ ನಮ್ಮ ಕರೆಕ್ಷನ್ ಮಾಡ್ಕೋಬೇಕು, ಹಂಗಂತ ಆ ಅರ್ಥದಾಗ ಹೇಳ್ತಾ ಇಲ್ಲ ನಾನು. ಹಿಂದೆಗಿಬಾರ್ದು ಅಂತ. ನಾವು ಹಿಂದೆಗಿಬಾರ್ದು, ಮನಸ್ಸನ್ನ ವಿಮುಖಗೊಳಿಸ್ಕೋಬಾರ್ದು. ಒಂದು ಆತ್ಮಸ್ಥೈರ್ಯವನ್ನು ಇಟ್ಕೋಬೇಕು. ಯಾವತ್ತು ಪ್ರಾಮಾಣಿಕತೆ, ಸತ್ಯ, ಇವೇ ನಮ್ಮ ಡೈರೆಕ್ಷನ್ಸ್ಗಳಾಗಿರ್ಬೇಕು. ಇವೇ ನಮ್ಮ ಡೈರೆಕ್ಟಿಂಗ್ ಪ್ರಿನ್ಸಿಪಲ್ಸ್. ಟ್ರೂತ್ಫುಲ್ನೆಸ್, ಹಾನೆಸ್ಟಿ, ಪರ್ಸಿಸ್ಟೆನ್ಸ್, ಪರಿಶ್ರಮ, ನಿರಂತರವಾದ ಪರಿಶ್ರಮ ಮಾಡಬೇಕು. ಸತ್ಯ, ಪ್ರಾಮಾಣಿಕತೆ ಇರಬೇಕು.
ಯಾರಿಗೂ ಸುಳ್ಳು ಹೇಳಬಾರ್ದು, ಇನ್ನೊಬ್ಬರಿಗೆ ನಾವು ವಂಚಿಸಬಾರದು. ಈ ಮಾರ್ಗದಲ್ಲಿ ನಮ್ಮ ಬದುಕನ್ನ ಬಹಳ ಸೂಕ್ಷ್ಮವಾಗಿ ನಾವು ಕಟ್ಟಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡಬೇಕು. ಇಂಥ ಪ್ರಯತ್ನಶೀಲತೆ ಇಲ್ಲದೆ ಬಹಳಷ್ಟು ಜನ ಇವತ್ತು ಕೆಡ್ತಾ ಇದ್ದಾರೆ. ಆಮೇಲೆ ಸುಮ್ಮನೆ ಏನೇನೋ ಡ್ರಗ್ ಅಡಿಕ್ಟ್ ಆಗೋದು, ಕುಡಿಯೋದು, ಮತ್ತೊಂದು ಏನೋ ಮಾಡೋದು. ಆಮೇಲೆ ಇವತ್ತಂತೂ ಪ್ರೇಮದ ಗೀಳು ಎಷ್ಟಾಗಿದೆ ಅಂತ ನೀವು ಯೋಚನೆ ಮಾಡಿ. ಎಷ್ಟು ಆಗ್ಬಿಟ್ಟಿದೆ ಅಂದ್ರೆ ಅದು ವಯಸ್ಕರು ಅಂತ ಅನ್ನಂಗಿಲ್ಲ, ವಯಸ್ಸು ಮೀರಿದವರು ಅನ್ನಂಗಿಲ್ಲ. ಕಾಮ ಅನ್ನೋದು ಇವತ್ತು ಅತಿ ಹೆಚ್ಚು ಪ್ರಜ್ವಲಿಸ್ತಕ್ಕಂಥ ಮತ್ತು ಅತಿ ಪೂಜ್ಯನೀಯವಾದ ವಸ್ತು ಆಗ್ಬಿಡುತ್ತದೆ. ಅದು ತಪ್ಪು. ಅದೊಂದೇ ಅದೇ ಜೀವನದ ಪರಮ ಗುರಿ ಅಲ್ಲ. ನಮ್ಮ ಕಾಮ ತೃಷೆ ಈಡೇರಿಸಿಕೊಳ್ಳುವುದೇ ನಮ್ಮ ಜೀವನದ ಪರಮ ಗುರಿ, ಪರಮ ಧ್ಯೇಯ ಅಲ್ಲ. ಅದು ಬದುಕಿನ ಒಂದು ಸುಖ. ನಾನು ಅದನ್ನ ಅಲ್ಲ ಅಂತ ಹೇಳಲ್ಲ. ನಾನು ಸನ್ಯಾಸಿ ಅಲ್ಲ, ನಾನು ಕೂಡ ಒಬ್ಬ ಸಂಸಾರಿ. ಬದುಕಿನಲ್ಲಿ ಮನುಷ್ಯನಿಗೆ ಕಾಮ ಸುಖ ಬೇಕು. ಅದೊಂದು ದೈಹಿಕ ಸುಖ, ಅದು ಮನುಷ್ಯನಿಗೆ ಅತ್ಯಗತ್ಯ. ಅದು ಮನಸ್ಸನ್ನು, ದೇಹವನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಅದು ಹೆಲ್ಪ್ ಮಾಡ್ತತಿ ಮತ್ತು ನಮ್ಮ ಸಂಸಾರವನ್ನ ಹಿಗ್ಗಲಿಸ್ತಾ ವೃದ್ಧಿಸ್ತಾ ಹೋಗ್ತತಿ. ಅದಕ್ಕೆ ಅದು ಬೇಕದು. ಆದರೆ ಈಗೇನ್ ನಡೀತಾ ಇದಾವಲ್ಲ, ಇವತ್ತು ಯಾರ್ಯಾರನ್ನೋ ಪ್ರೇಮಿಸ್ತಾರೆ, ಓದ್ತಾರೆ. ಅಲ್ಲ PUC SSLCಗೆ ಅವ್ರ ಪ್ರೇಮ ಸ್ಟಾರ್ಟು. ಒಂದು 6-7 ವರ್ಷ ಜೊತೆಗೆ ಅಡ್ಡಾಡಿ ಎಲ್ಲಿ ಬೇಕೋ ಅವ್ರದ್ದೆಲ್ಲ ಸಂಬಂಧಗಳನ್ನ ಅವ್ರು ಏರ್ಪಡಿಸಿಕೊಂಡು ಕಡೆಗೆ ಇನ್ನೇನು ಮದುವೆ ನಾಳೆ ಐತೆ ಅಂದಾಗ ಹುಡುಗ ಹುಡುಗಿ ಬೇರ್ಪಟ್ಟು ಬಿಡ್ತಾರೆ, ಅಥವಾ ಯಾರ್ದೋ ಕೊಲೆ ಆಗಿ ಹೋಗ್ಬಿಡ್ತೈತೆ, ಅಥವಾ ಮರ್ಯಾದೆ ಹತ್ಯೆ ಆಗಿ ಹೋಗ್ಬಿಡ್ತೈತಿ. ಈ ತರದ ದುರಂತಗಳಾಗ್ತಾವಲ್ಲ, ಇದು ಅವಶ್ಯಕತೆ ಇಲ್ಲ. ಇವತ್ತು ಯಾವ್ಯಾವ್ದೋ ಜಾತಿ ಅದನ್ನೆಲ್ಲ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು. ಇಂಥ ಸಂಬಂಧಗಳನ್ನ ಮಾಡುವಾಗ ಬಹಳ ಕೇರ್ಫುಲ್ ಆಗಿ ಯೋಚನೆ ಮಾಡ್ಬೇಕು. ಇದನ್ನ ಎದುರಿಸುವ ಶಕ್ತಿ ನನಗೆ ಐತಾ ಇಲ್ವೋ, ನಾನು ದುರಂತಕ್ಕೆ ಕಾರಣನಾಗಬಾರ್ದು ಯಾವ ಕಾರಣಕ್ಕೂ. ನಮ್ಮ ಮನೆಯಲ್ಲಿ ಒಪ್ಪಿಗೆ ಇದೆ, ಎಲ್ಲರನ್ನ ಕೇಳಿ ನನಗೆ ನೋಡಪ್ಪ ಇಂಥವಳು ಇಷ್ಟ ಆಗಿದ್ದಾಳೆ ಅಥವಾ ಇಂಥ ಹುಡುಗ ನನಗೆ ಇಷ್ಟ ಆಗಿದ್ದಾನೆ, ನಾನು ಅವನ್ನ ಮದುವೆ ಆಗ್ತೀನಿ, ನಿಮ್ಮ ಅಭಿಪ್ರಾಯ ಏನು? ಅವ್ರು ಒಪ್ಬೋದು, ಅದು ಒಪ್ಪದೇ ಇರ್ಬೋದು, ಒಪ್ಪಲ್ಲ ಅಂತ ತಿಳ್ಕೊಳ್ಳೋಣ ನಾವು. ಅವ್ರು ಒಪ್ಪದೇ ಇದ್ರೆ ನಾನು ನನ್ನ ಸ್ವತಂತ್ರ ದಾರಿಯಲ್ಲಿ ನಾನು ಜೀವನ ಕಟ್ಕೊಂತೀನಪ್ಪ, ನನ್ನಿಂದ ನಿಮ್ಗೆ ಯಾವುದು ತೊಂದರೆ ಕೊಡಲ್ಲ ಅಂತ ಹೇಳಿ ದೂರ ಇರಬೇಕು. ತಂದೆ ತಾಯಿಗಳಾದರೂ ಕೂಡ ಅವ್ರ ವೈಯಕ್ತಿಕ ಬದುಕಿಗೆ ಡಿಸ್ಟರ್ಬ್ ಮಾಡಕ್ ಹೋಗ್ಬಾರ್ದು. ನೀವು ನಿಮ್ಮ ದಾರಿಯಲ್ಲಿ ನೀವು ಬದುಕ್ರಿ ಅಂತ ಹೇಳಿ ಅವ್ರನ್ನ ಬದುಕಾಕ್ ಬಿಡಬೇಕು ಬರುತ್ತೋ, ಅಲ್ಲಿ ಯಾರೋ ಒಬ್ರು ಕೊಲೆ ಮಾಡಿದ್ರಲ್ಲ ಹಂಗೆ ಕೊಲೆ ಮಾಡಕ್ ಹೋಗ್ಬಾರ್ದು. ಇವೆಲ್ಲ ತಪ್ಪು, ಇಂಥವೆಲ್ಲ ಮಾಡಬಾರ್ದು. ಅದಲ್ಲದೆ ನಾವು ಕೂಡ ಯುವಕರಾಗಿರ್ತಕ್ಕಂಥವ್ರು ಮನೆಯಲ್ಲಿ ತಂದೆ ತಾಯಿ ಎಲ್ಲ ಬೆಳೆಸಿರ್ತಾರೆ, ಹೌದಾ? ಅವರ ಒಂದು ಸಮ್ಮತಿಯನ್ನ ಧಿಕ್ಕರಿಸಿ ಅಥವಾ ಅವ್ರ ಗಮನಕ್ಕೆ ತರದಂಗೆ ನಾವೇನು ಮಾಡಕ್ ಹೋಗ್ಬಾರ್ದು. ಮೊದಲನೇದಾಗಿ ನಾನು ಯುವಕರಲ್ಲಿ ಕೇಳ್ಕೊಳ್ಳೋದೇನೆಂದ್ರೆ, ಅವರು ನಿಮಗೆ ಹಿರಿಯರಾಗಿರ್ತಾರೆ, ಮಾರ್ಗದರ್ಶಕರಾಗಿರ್ತಾರೆ, ನಿಮ್ಮನ್ನ ಹೊತ್ತು ಹೆತ್ತು ಸಲಹೆ ಇರ್ತಾರೆ, ಎಲ್ಲ ಮಾಡಿರ್ತಾರೆ. ಅವ್ರು ಕಷ್ಟಪಟ್ಟು ನಿಮ್ಮನ್ನ ಕೆಡಿಸ್ಬೇಕನ್ನೋದು ಅವ್ರ ಗುರಿ ಏನಿರಲ್ಲ. ಅದರಿಂದ ನೀವು ಮೊದಲು ಆ ವಿಚಾರಕ್ಕೆ ಒಂದು ಹೆಜ್ಜೆ ಇಡೋದಕ್ಕಿಂತ ಮುಂಚೆ ನಿಮ್ಮ ಮನೆಯ ಅವರ ಸಮ್ಮತಿ ಕೇಳ್ರಿ. ಅದಕ್ಕೆ ನಾಚಿಕೆ ಪಡ್ಬೇಕಾಗಿಲ್ಲ. ನಿಮ್ದು ಯಾವ್ದೋ ಒಂದು ಜಾತಿ, ಅವ್ರದ್ದು ಯಾವ್ದೋ ಒಂದು ಜಾತಿ ಅಂತ ಅನ್ಕೊಳ್ಳೋಣ ಹೋಗ್ಲಿ. ಜಾತಿ ಹೆಸರು ಹೇಳೋದೇನ್ ಬೇಡ, ಅದ ಬೇರೆ ಜಾತಿಯಪ್ಪ, ಬೇರೆ ಧರ್ಮ ಅಂತ ತಿಳ್ಕೊಂಬಿಡೋಣ. ಹೇಳದಪ್ಪ ನಮಗೆ ನೋಡಪ್ಪ, ಇಬ್ರು ಅವ್ರ ಮನೆಗೆ ಆಕೆಗೆ ಒಪ್ಪಿಗೆ ಐತೆ, ನನಗೂ ಒಪ್ಪಿಗೆ ಐತೆ, ಮತ್ತೆ ಆಕೆ ಅವ್ರ ಮನೆಗೆ ಕೇಳ್ತಾಳೆ, ನೀವು ತಂದೆ ತಾಯಿ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಮತ್ತೆ ಹೆಂಗೆ ಅಂತ. ಅವಾಗ ಉಭಯರ ಕುಟುಂಬಗಳು ಸಮ್ಮತಿಸಿದ್ರೆ ನೀವು ಆಗ್ರಿ, ಇಲ್ಲದ್ರೆ ಬೇಡ. ಸುಮ್ಮನೆ ಅವ್ರ ಗೋಳೈಕಣಕ್ಕೆ ಯಾಕೆ ಮಾಡ್ತೀರಿ? ಅವ್ರಿಗೆ ರೋಷ ಬರ್ಸೋದು ಬೇಡ. ಇದು ನನ್ನ ಫಸ್ಟ್ ಪ್ರಿಫರೆನ್ಸ್. ಇದ್ರ ಮೇಲೆ ಅವರಿಬ್ರು ಹಠ ಹಿಡಿದ್ರೆ ನೀವಿಬ್ರು ನಾವು ಬದುಕಲೇಬೇಕು ಅಂತ ಅನಿಸ್ತು. ಹಾಗಾಗಿ ನೀವೆಲ್ಲರೂ ಹೋಗಿ ದೂರ ಬದುಕು ಕಟ್ಕಿಟ್ರೆ, ಅದು ಬಿಟ್ಟು ಹೋಗಿ ಯಾವ್ದೋ ಹೊಳೆ ಕೆರೆಗೆ ಬಿದ್ದು ಸಾಯೋದ್ರಿಂದ ಯಾವ ಪ್ರಯೋಜನ ಇಲ್ಲ. ಅದರಿಂದ ಸುಸೈಡು, ಕಿಲ್ಲಿಂಗು ಇವೆಲ್ಲವೂ ಸೊಲ್ಯೂಷನ್ಸ್ ಅಲ್ಲ, ಬದುಕಿಗೆ ಸೊಲ್ಯೂಷನ್ಸ್ ಅಲ್ಲ, ಅದು ಜೀವನ ಅಲ್ಲ. ಅದು ಆ ರೀತಿ ಜೀವನ ಎಂಡ್ ಆಗೋದಾದ್ರೆ ಅದು ಜೀವನ ಹಂಗ್ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ಯಾಕೆ ಮಾಡ್ಬೇಕು? ಅದರಿಂದ ನಾವು ಧೈರ್ಯವಾಗಿ ಸ್ವತಂತ್ರವಾಗಿ ಜೀವನ ಕಟ್ಟಿಕೊಳ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಇರಬೇಕು. ಅದನ್ನ ಉಳಿಸ್ಕೊಂಡು ಹೋಗಂಗಿದ್ರೆ ಮಾತ್ರ ಈ ಕೆಲಸ ಮಾಡ್ಬೇಕು, ಇಲ್ಲದ್ರೆ ಮಾಡಕ್ ಹೋಗ್ಬಾರ್ದು. ಆಮೇಲೆ ನಾವು ನಮ್ಮ ಮನೆ ಹಿರಿಯರಿಗೆ, ಯಜಮಾನರಿಗೆ ನಾವು ಮಾನ್ಯತೆ ಕೊಡಬೇಕು. ಅವ್ರ ಅಭಿಪ್ರಾಯ ಕೇಳಬೇಕು. ಅವ್ರಿಗೆ ಹಿಂಸೆ ಆಗೋ ರೀತಿಯಲ್ಲಿ ಅಥವಾ ಅವರಿಗೆ ದುಃಖ ಆಗೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದನ್ನ ನಾವು ಇಷ್ಟಪಡಬಾರ್ದು ಯಾವಾಗಲೂ. ಅದರಿಂದ ಇಷ್ಟು ಹೇಳ್ತಾ, ಅಂದ್ರೆ ಇವೆಲ್ಲವೂ ಒಟ್ಟಿಗೆ, ಇವೆಲ್ಲವೂ ಕೂಡ ಈ ಮದುವೆ ವಿಚಾರ ಇರಲಿ, ಮದುವೆ ವಿಚಾರಕ್ಕಿಂತ ಮುಖ್ಯ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ಪ್ರಿಫರೆನ್ಸ್ ಮಾಡಿ ಮಾತಾಡೋದು ನಮ್ಮ ಸ್ವಂತ ಕೆಲಸದಿಂದ ಸ್ವಂತ ಜೀವನವನ್ನು ಕಟ್ಟಿಕೊಳ್ಳೋದು. ದಿಸ್ ಈಸ್ ಮೈ ಮೇನ್ ಪಾಯಿಂಟ್. ಈ ಕೊನೆಗೇನೋ ನಾನು ಸುಮ್ಮನೆ ಸ್ವಲ್ಪ ಪ್ರಾಸಂಗಿಕ ಮಾತಾಡಿದೆ ಅಷ್ಟೆ. ಆ ವಿಚಾರದಲ್ಲಿ ನಾವೆಲ್ಲ ಜಾಣರಾಗಬೇಕು, ದಡ್ಡರಾಗಬಾರ್ದು. ಓದಬೇಕು, ಪರಿಶ್ರಮ ಮಾಡಬೇಕು, ಸತ್ಯ ನ್ಯಾಯ ನಿಷ್ಠೆಯಿಂದ ಧರ್ಮದಿಂದ ಬದುಕೋದನ್ನು ಕಲಿಬೇಕು. ಅದೇ ರೀತಿಯಲ್ಲಿ ನಮ್ಮ ಜೀವನನ ಕಟ್ಕೋಬೇಕು.
ಆ ನಿಟ್ಟಿನಿಂದ ನಮ್ಮ ಜೀವನ ಯಶಸ್ಸನ್ನು ನಾವು ಸಾಧಿಸಬೇಕು ಅಂತ ಹೇಳ್ತಾ ಈ 4 ಮಾತನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ.